ತಾ ಅಂತಾರೆ. ಏಕೋಪಿ ಸಮರೇ ಪಾರ್ಥಃ ಪೃಥಿವೀಂ ನಿರ್ದಹೇತ್ ಶರೈಃ ಭ್ರಾತೃಭಿಃ ಸಹಿತೋ ವೀರೈಃ ಕಿಂ ಪುನಃ ಕೌರವಾನ್ ರಣೇ ತಸ್ಮಾತ್ ಸಂಧಿಂ ಕುರು ಶ್ರೇಷ್ಠ ಕುರುಷ್ವ ಯದಿ ಮನ್ಯಸೆ. ಒಬ್ಬ ಅರ್ಜುನನೇ ಸಾಕು ಭೂಮಂಡಲ ಇಡೀ ನಾಶ ಮಾಡಲಿಕ್ಕೆ, ಅಷ್ಟು ಸಮರ್ಥಿದ್ದ ನಾವು. ಅವನ ಬಾಣಗಳು ಏನು ಹೊರಡ್ತಾವಲ್ಲ ಅವು ಭೂಮಂಡಲವನ್ನು ಸುಟ್ಟಾಕ್ತವೆ, ಅಂಥ ಸಾಮರ್ಥ್ಯವಂತ. ಇಷ್ಟು ಸಾಮರ್ಥ್ಯವಂತನಾದಂಥವನು ಇಡೀ ಭೂಮಂಡಲವನ್ನು ಸುಡ್ತಾನೆ ಒಬ್ಬನು ಅಂದರೆ, ಇನ್ನು ಅಣ್ಣ ತಮ್ಮಂದ್ರೆ ಎಲ್ಲರೂ ಅವನ ಜೊತೆಗೆ ಸೇರ್ಕೊಂಡ್ಬಿಟ್ರು ಅಂದ್ರೆ ಅವನು ಇನ್ನೇನು ಮಾಡ್ತಾನೆ? ಯೋಚನೆ ಮಾಡ್ಕೋ ದುರ್ಯೋಧನ. ಇಷ್ಟರ ಮೇಲೆ ಅವ ಇಡೀ ಭೂಮಂಡಲವನ್ನೇ ಸುಡ್ತಾನೆ ಅಂದಾಗ ಕೌರವ ಸೈನ್ಯ ಯಾವ ಲೆಕ್ಕ ಅವನಿಗೆ? ಆದ್ದರಿಂದ ರಾಜನೀತಿಯಲ್ಲಿ ಯುದ್ಧಕ್ಕೆ ಕೊನೆಯ ಪ್ರಾಶಸ್ತ್ಯ, ಸಂಧಿಗೆ ಅವಕಾಶ ಇದೆ, ಬೇಕಾದ್ರೆ ಸಂಧಿಯನ್ನು ಮಾಡ್ಕೊ ಅಂತ ಅಂದರು. ದುರ್ಯೋಧನ ಅದಕ್ಕೆ ಉತ್ತರ ಕೊಟ್ಟ, ಅದೆಲ್ಲ ಸಾಧ್ಯ ಇಲ್ಲ. ನಾನು ಪಾಂಡವರಿಗೆ ರಾಜ್ಯ ಅಲ್ಲ, ಗ್ರಾಮವನ್ನಾಗಲಿ ಸೇನೆಯನ್ನಾಗಲಿ ದಾಸದಾಸಿಯರುಗಳನ್ನಾಗಲಿ ಸ್ವಲ್ಪವೇ ಸ್ವಲ್ಪ ದ್ರವ್ಯ ಬದುಕೋತೀವಿ, ಸ್ವಲ್ಪ ಏನಾದರೂ ಕೊಟ್ಟು ಬಿಟ್ರೆ ಅದರಿಂದ ಜೀವನ ಮಾಡ್ಕೊಂಡಿರ್ತೀವಿ, ಅದನ್ನೂ ಕೊಡ್ಲಿಕ್ಕೆ ನಾನು ಸಿದ್ಧನಿಲ್ಲ. ಸರ್ವಥಾ ನನಗೆ ಪಾಂಡವರಿಗೆ ಕೊಡೋದಕ್ಕೆ ಹೇಳಬೇಡಿ, ನಾನು ಯಾವುದನ್ನು ಕೊಡೋದಿಲ್ಲ. ಆದ್ದರಿಂದಾಗಿ ಯುದ್ಧಕ್ಕೇನು ಅವಶ್ಯಕತೆ ಇದೆಯೋ, ಯುದ್ಧದ ಬಗ್ಗೆ ಏನು ಕರ್ಮಗಳನ್ನು ಮಾಡಬೇಕು ಅಂತ ಇದೆಯೋ ಅದನ್ನು ಮಾಡಿರಿ, ಸಂಧಿಯ ಬಗ್ಗೆ ಮಾತನ್ನೇ ಆಡಬೇಡ್ರಿ ಅಂತ ಅಂದರು. ಅದಕ್ಕೆ ದ್ರೋಣಾಚಾರ್ಯರು ಹೇಳ್ದಂಗೆ ಭೀಷ್ಮಾಚಾರ್ಯರು ಹೇಳಿದರು, ಯಾವುದನ್ನು ವಾಸ್ತವದಲ್ಲಿ ಒಪ್ಕೊಳ್ಳಿಲ್ಲ. ಆವಾಗ ಕೊನೆಯದಾಗಿ ಹೇಳಿದರು, ಹಾಗಿದ್ದರೆ ಯುದ್ಧವನ್ನೇ ಮಾಡೋದಾದ್ರೂ ಕೂಡ ನಾವೆಲ್ಲ ಯುದ್ಧವನ್ನು ಮಾಡ್ತೀವಿ, ಗೋಧನವನ್ನು ತಗೊಂಡು ಬಿಟ್ಟು ವಿರಾಟ ರಾಜನ ಗೋಸಂಪತ್ತಿಯನ್ನು ತಗೊಂಡು ನೀನು ಹೊರಟು ಬಿಡು ಅಂತ ಹೇಳಿದರು. ನೋಡಿ, ಇಲ್ಲಿವರೆಗೂ ಯಾವುದೇ ಮಾತನ್ನು ದ್ರೋಣಾಚಾರ್ಯರ, ಕೃಪಾಚಾರ್ಯರ, ಭೀಷ್ಮಾಚಾರ್ಯರ ಮಾತನ್ನು ಕೇಳದೇ ಇರತಕ್ಕಂಥ ದುರ್ಯೋಧನ ತನಗಾಗಿ ಅವರು ಅರ್ಜುನನ ಜೊತೆಗೆ ಯುದ್ಧವನ್ನು ಮಾಡ್ತಾರೆ ಅಂತಾದರೆ ರಣಾಂಗಣವನ್ನು ಬಿಟ್ಟು ಹೊರಡ್ಲಿಕ್ಕೆ ಸಿದ್ಧನಾಗ್ಬಿಟ್ಟ, ಹೊರಟುಬಿಟ್ಟ. ಸೂಕ್ಷ್ಮ ಗಮನಿಸ್ಕೊಳ್ಳಿ, ಪಾಂಡವರ ಜೊತೆಗೆ ದ್ವೇಷವನ್ನು ಮಾಡ್ತಿರೋನು ದುರ್ಯೋಧನ, ವಿರೋಧವನ್ನು ಮಾಡಲಿಕ್ಕೆ ಹೊರಟವನು ದುರ್ಯೋಧನ, ಅಜ್ಞಾತವಾಸದಲ್ಲಿ ಅವರನ್ನು ಕಂಡುಹಿಡಿಯಬೇಕು ಅಂತನ್ನೋದು ದುರ್ಯೋಧನನ ಅಂತರ್ಹಿತವಾದಂತಹ ಆಲೋಚನೆ. ಅದಕ್ಕಾಗಿ ಮೇಲ್ನೋಟದಲ್ಲಿ ಕಾಣುವಂತೆ ಈ ಯುದ್ಧದ ವಿಚಾರ, ಯುದ್ಧವನ್ನು ಮಾಡಲಿಕ್ಕೆ ಸೈನ್ಯವನ್ನು ಹೊರಡಿಸ್ಕೊಂಡು ಬಂದು ಇಲ್ಲಿಯವರೆಗೆ ತಾನು ರಾಜರಾಜ ಅಂತ ಹೇಳಿ ವಿಖ್ಯಾತನಾಗಿ ಯುದ್ಧ ಮಾಡ್ತೀನಿ ಅಂತ ಎದುರಿಗೆ ಬಂದವನು. ಈಗ ಅವರು ಏನು ಹೇಳ್ತಿದ್ದಾರೆ ಅಂತಂದರೆ, ನೀನು ಒಂದು ವೇಳೆ ಸೆರೆ ಸಿಕ್ಕಿಬಿಟ್ರೆ ಹಸ್ತಿನಾವತಿಗೆ ಅಪಮಾನ ಆಗಿಬಿಡ್ತದೆ ಬಂದವನು ಅರ್ಜುನ ಅಂತ ಹೇಳಿದರೆ, ಯಾವ ಅರ್ಜುನ ಏನು ನಾನು ಕರ್ಣ ಎದುರಿಸ್ಬಿಡ್ತೀವಿ ಅಂತ ಹಿಂದೆ ಸಾಕಷ್ಟೆಲ್ಲ ತಮ್ಮ ಬಗ್ಗೆ ಪ್ರತಾಪಮಯವಾದ ಮಾತುಗಳನ್ನು ಮಾತಾಡಿರ್ತಕ್ಕಂಥ ದುರ್ಯೋಧನ, ಅವರು ನೋಡಪ್ಪ ಈ ಗೋಧನವನ್ನು ತಗೊಂಡು ನೀನು ಹೊರಟು ಬಿಡು ಹಸ್ತಿನಾವತಿಗೆ, ನಾವು ಯುದ್ಧವನ್ನು ಮಾಡ್ತೀವಿ ಅಂತ ಹೇಳಿದರೆ ಆ ಒಂದು ಮಾತನ್ನು, ಇನ್ನುಳಿದದ್ದು ಎಲ್ಲ ಮಾತುಗಳನ್ನು ತಿರಸ್ಕಾರ ಮಾಡಿದವನು ಆ ಮಾತನ್ನು
ಒಪ್ಪಿಕೊಂಡ. ಅಂದರೆ ವ್ಯಕ್ತಿಯೋರ್ವನಿಗೆ ತನ್ನ ಸಮಯ ಸಾಧಕತನಕ್ಕೆ ಯಾರನ್ನ ಯಾವ ಕಾಲದಲ್ಲಿ ಬಳಸ್ಕೋಬೇಕು ಅಂತನ್ನೋದಿದೆಯಲ್ಲ, ಇದೊಂದು ಚಾಣಾಕ್ಷತನ. ಇದು ಒಳ್ಳೆಯವರಿಗಿದ್ದರೂ ಕೆಟ್ಟವರಿಗಿದ್ದರೂ ಫಲತಃ ಒಂದೇನೆ. ಚಾಣಾಕ್ಷತನನೇ. ಒಳ್ಳೆಯವರಿಗಿದ್ದರೆ ಅದು ಅವ್ರಿಗೂ ಜಗತ್ತಿಗೂ ಒಳ್ಳೇದು ಮಾಡ್ತದೆ ಅಷ್ಟೇ. ಕೆಟ್ಟವರಿದ್ರಿಗೆ ಅವರಿಗೂ ಕೆಟ್ಟದ್ದು ಮಾಡ್ತದೆ ಫಲತಃ. ತತ್ಕಾಲದಲ್ಲಿ ಒಳ್ಳೆಯದು ಅಂತ ಕಂಡ್ರೂ ಕೂಡ ಫಲತಃ ಅವ್ರಿಗೂ ಕೆಟ್ಟದ್ದಾಗ್ತದೆ, ಜಗತ್ತಿಗೂ ಅದರಿಂದ ಕೆಟ್ಟದ್ದಾಗುತ್ತೆ. ಯಾಕಿದನ್ನು ನಾನು ಹೇಳಲಿಕ್ಕೆ ಹೊರಟಿದ್ದೀನಿ ಅಂದರೆ, ದುರ್ಯೋಧನನ ಸ್ವಭಾವದಲ್ಲಿ ಅವನು ಸರ್ವಥಾ ಎಲ್ಲ ವಿಷಯವನ್ನು ಕೇಳಬಾರದು ಭೀಷ್ಮಾದಿಗಳದು ಅಂತ ಇಟ್ಕೊಂಡಿಲ್ಲ. ಸಾಮಾನ್ಯವಾಗಿ ಚಂಡಿಕಥಾ ಅಂತ ಹೇಳ್ತಾರೆ ನೋಡ್ರಿ, ಏನು ಹೇಳಿದ್ರು ವಿರುದ್ಧವಾಗಿ ಮಾತಾಡೋದು, ಏನು ಹೇಳಿದ್ರು ವಿರುದ್ಧವಾಗಿ ಮಾಡೋದು ಅಂತ ಹೇಳಿ, ಅದೊಂದು ಮೂರ್ಖತನದ ವ್ಯಾಪಾರ. ದುರ್ಯೋಧನ ಮೂರ್ಖ ಅಲ್ಲ, ದುರ್ಯೋಧನ ಸ್ವಾರ್ಥಿ, ದುರ್ಯೋಧನ ದುರಹಂಕಾರಿ, ದುರ್ಯೋಧನ ಲೋಭಿ, ದುರ್ಯೋಧನ ಮೋಸಗಾರ, ದುರ್ಯೋಧನ ಕಪಟಿ. ಆದರೆ ದುರ್ಯೋಧನ ಬುದ್ಧಿಹೀನ ಅಲ್ಲ. ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕಾಗಿರೋ ವಿಷಯ ಏನಂದರೆ, ಪ್ರಪಂಚದಲ್ಲಿ ದಡ್ಡನಾದವನು ಏನು ಮಾಡೋದಿಲ್ಲ ಅಂತಂದರೆ ಜಗತ್ತಿಗೆ ಮಾರಕವಾಗಿ ಪರಿಣಮಿಸೋದಿಲ್ಲ. ಎಲ್ಲರೂ ಏನು ಅನ್ಕೊಂಡ್ಬಿಡ್ತಾರೆ ಅಂದರೆ, ದಡ್ಡ ಅವ ಕೆಲಸ ಮಾಡ್ದ ಅಂತ ಹೇಳ್ತಾರೆ. ದಡ್ಡನಾದವನು ಜಗತ್ತಿಗೆ ಹೆಚ್ಚು ಹಾನಿಕಾರಕ ಅಲ್ಲ, ಬುದ್ಧಿವಂತನಾದವನು ಹೆಚ್ಚು ಹಾನಿಕಾರಕ. ಅದಕ್ಕೇನೆ ಈ ಹಿಂದಿನ ಶೈಕ್ಷಣಿಕ ಪದ್ಧತಿಯಲ್ಲಿ, ಈಗೆಲ್ಲ ಪ್ರಾಯ ಅದು ಲುಪ್ತ ಆಗಿಬಿಟ್ಟಿದೆ. ಹಿಂದಿನ ಶೈಕ್ಷಣಿಕ ಪದ್ಧತಿಯಲ್ಲಿ ಒಂದು ಮಾರಲ್ ಸೈನ್ಸ್ ಅಂತ ಒಂದು ಸಬ್ಜೆಕ್ಟ್ ಇಡ್ತಿದ್ರು. ಈಗ ಪ್ರಾಯ ಅದನ್ನ ಸಬ್ಜೆಕ್ಟನ್ನು ತೆಗೆದುಬಿಟ್ಟಿದ್ದಾರೆ. ಈಗ ಅದನ್ನು ಟೆಕ್ಸ್ಟ್ನಿಂದನೇ ತೆಗೆದುಬಿಟ್ಟಿದ್ದಾರಲ್ಲ. ಹೌದು. ಈಗ ಇಲ್ಲೇ ಇಲ್ಲ ಅದು. ಹಿಂದಕ್ಕೊಂದು ಕಾಲಕ್ಕೆ ನಾವೆಲ್ಲ ಅದಿತ್ತು. ಈಗ ಮಾರಲ್ಲೇ ಇಲ್ಲ. ಅದರಿಂದಾಗಿ ಅದನ್ನು ಯಾಕೆ ಇಟ್ಟಿರ್ತಿದ್ರು ಅಂತ ಪಾಪ ಪ್ರಾಯ ಓದ್ದವ್ರಿಗೆ ಯಾರಿಗೂ ಅದು ಗೊತ್ತಿಲ್ಲ. ಶಿಕ್ಷಣ ತಜ್ಞರಿಗೆ ಒಂದು ವ್ಯವಸ್ಥಿತವಾದ ಒಂದು ಪರಿಕಲ್ಪನೆ, ಅಂದರೆ ಸಮಾಜದ ಬಗ್ಗೆ ಒಂದು ಪರಿಕಲ್ಪನೆ ಏನಂದರೆ, ಕೆಲವಾರು ಒಳ್ಳೆಯ ವಿಷಯಗಳನ್ನು ನ್ಯೂಟ್ರಲ್ ಪರ್ಸನ್ನಿಗೆ ಹೇಳ್ತಾ ಹೋದರೆ, ಅಂದರೆ ಮಕ್ಕಳು ಸಾಮಾನ್ಯವಾಗಿ ಏನಿರ್ತಾರೆ ಅಂದರೆ ದೇ ಆರ್ ಇನ್ ನ್ಯೂಟ್ರಲ್ ಸ್ಟ್ಯಾಂಡ್. ಅವ್ರು ಕೆಟ್ಟವರಾಗಿರೋದಿಲ್ಲ, ಅವ್ರಿಗೆ ಒಳ್ಳೆಯವರಾಗೋ ಕಾಲ ಬಂದಿರೋದಿಲ್ಲ ಇನ್ನು. ಯಾವುದೇ ಮಕ್ಕಳು ಹುಟ್ಟಿನಿಂದ ಕೆಟ್ಟವರಲ್ಲ, ಅವ್ರು ಒಳ್ಳೆಯವರು ಅಂತ ನಿಮಗೆ ಇನ್ನೂ ತೋರಿಸ್ಕೊಳ್ಳಿಕ್ಕೆ ಆಗಿರೋದಿಲ್ಲ. ಹೌದೇ? ಆದ್ದರಿಂದ ದೇ ಆರ್ ಇನ್ ನ್ಯೂಟ್ರಲ್ ಸ್ಟ್ಯಾಂಡ್. ಅವರು ಮಧ್ಯಂತರದ ಸ್ಥಿತಿಯೊಳಗಿರ್ತಾರೆ. ಅವರನ್ನು ಒಳ್ಳೆಯ ಹಾದಿಗೆ ಎಳಕೊಂಡು ಹೋಗಿಬಿಟ್ರೆ ಸುದೃಢವಾದ ಸಮಾಜವನ್ನು ಕಟ್ಟಬಹುದು ಅಂತನ್ನುವಂತಹ ಪರಿಕಲ್ಪನೆಯ ಜೊತೆಗೆ ಶಿಕ್ಷಣ ತಜ್ಞರು ಏನು ಮಾಡ್ತಾರೆ ಅಂತಂದರೆ, ಎಲ್ಲ ಸಬ್ಜೆಕ್ಟಿನ ಜೊತೆಗೆ ಇದೊಂದು ಮಾರಲ್ ಸೈನ್ಸ್ ಅನ್ನುವಂಥ ಒಂದು ಸಬ್ಜೆಕ್ಟ್ ಇರಲಿ ಅಂತ ಇಡ್ತಿದ್ರು. ಅಂದರೆ ಸುದೃಢ ಸಮಾಜವನ್ನು ಕಟ್ಟತಕ್ಕಂತಹ ಪರಿಕಲ್ಪನಾ ಇದ್ದಂಥವ್ರು ಶಿಕ್ಷಣ ತಜ್ಞರಾಗ್ತಿದ್ರು. ನೋಡಿ, ಜಗತ್ತಿನಲ್ಲಿ ಯಾರಿಗೆ ಯಾವ ಸ್ಥಾನವನ್ನು ಕೊಡಬೇಕು ಅಂತ ಹೇಳಿ ಅಲ್ಲೊಂದು ಸುಮ್ಮನೆ ಖಾಲಿ ಜಾಗ ಇತ್ತು, ನಾನು ಹೋಗಿ ಕೂತ್ಕೊಂಡ್ಬಿಟ್ಟೆ, ಬೇಕಾದಷ್ಟು ಅಲ್ಲಿ ಲಂಚ ರುಷವತ್ತು ತೊಗೊಳ್ಳಿಕ್ಕೆ ಅವಕಾಶ ಇತ್ತು, ತೊಗೊಂಡೆ, ಮಾಡಿದೆ, ಏನೋ ಮನಸ್ಸಿಗೆ ಬಂದಂಗೆ ಮಾಡಿಬಿಟ್ಟೆ ಅಲ್ಲ. ಸಮಾಜವನ್ನು ಕಟ್ಟುವಂಥ ಸಂದರ್ಭದಲ್ಲಿ ಮುಂದಿನ ಪೀಳಿಗೆ ಹೇಗೆ ಬರ್ತದೆ ಅಂತನ್ನೋದು, ಹಿಂಗೆ ಮುಂದಿನ ಪೀಳಿಗೆ ಇರಲಿ ಅಂತನ್ನುವಂತಹ ವಿಚಾರಧಾರ ಇದ್ದವನನ್ನ ಏನು ಮಾಡಿರ್ತಿದ್ರು, ಶಿಕ್ಷಣ ತಜ್ಞರು ಅಂತ ನೇಮಕ ಮಾಡ್ತಿದ್ರು. ಆ ಶಿಕ್ಷಣ ತಜ್ಞರು ಏನು ಮಾಡ್ತಿದ್ರು ಅಂದರೆ, ಇಂಥ ಒಂದಿಷ್ಟು ಪಾಠಗಳನ್ನು, ಇಂಥ ಒಂದು ಪಠ್ಯಭಾಗವನ್ನು ಇಟ್ಟುಬಿಟ್ಟು ಅದು ಪಠ್ಯದ ಜೊತೆಗೇ ಸೇರಿಸ್ಕೊಂಡಂಗೆ, ಒಂಥರ ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ದಂಗೆ. ಆಂಧ್ರದ ಉಪ್ಪಿನಕಾಯಿ ಅಲ್ಲ, ಮತ್ತು ಅವರು ಊಟದಷ್ಟೇ ಉಪ್ಪಿನಕಾಯಿ ತಿಂತಾರೆ.
ಅವರು ಊಟದ ಜೊತೆಗೆ ಉಪ್ಪಿನಕಾಯಿ ಅಲ್ಲ, ಅವರು ಊಟನೇ ಉಪ್ಪಿನಕಾಯಿ. ಊಟನೇ ಉಪ್ಪಿನಕಾಯಿ ಬೇರೆ, ಊಟದ ಜೊತೆಗೆ ಉಪ್ಪಿನಕಾಯಿ ಬೇರೆ. ಊಟದ ಜೊತೆಗೆ ಉಪ್ಪಿನಕಾಯಿ ಅಂದರೆ ಉಪ್ಪಿನಕಾಯಿ ಅಪ್ರಧಾನ, ಊಟನೇ ಉಪ್ಪಿನಕಾಯಿ ಅಂದರೆ ಉಪ್ಪಿನಕಾಯಿನೇ ಪ್ರಧಾನ. ಆ ರೀತಿಯಲ್ಲಿ ಪಠ್ಯಭಾಗದ ಜೊತೆಗೆ ಏನು ಮಾಡಿಬಿಟ್ಟಿರ್ತಿದ್ರು ಅಂದರೆ ಸೇರಿಸ್ಬಿಟ್ಟಿರ್ತಿದ್ರು ಅದನ್ನ. ಅದೊಂಥರ ಊಟದ ಜೊತೆಗೆ ಉಪ್ಪಿನಕಾಯಿ ಇದ್ದಂಗೆ. ಅದು ಆ ಮಕ್ಕಳಲ್ಲಿ ಅದು ಬೆಳೀತಾ ಬೆಳೀತಾ ಸಣ್ಣ ವಯಸ್ಸಿನಲ್ಲಿ ನಾವು ಇಂಥ ಒಂದಿಷ್ಟು ಶಿಕ್ಷಣವನ್ನು ಪಡೆದಿದ್ವಿ ಅಂತನ್ನೋದು ಅವರ ಮುಂದಿನ ಭಾವಿ ಜೀವನದಲ್ಲಿ ಅವು ಯಾವುದೋ ಒಂದು ಜೀವನದ ಮಜಲುಗಳಲ್ಲಿ ನಿಂತಾಗ ಆ ಪಾಠಗಳು ಮನಸ್ಸಿನಲ್ಲಿ ಉಳಿದಿತ್ತು ಅಂತಂದರೆ ಅವರೊಂದಿಷ್ಟು ಪ್ರಜ್ಞಾಪೂರ್ವಕವಾಗಿ ಒಂದಿಷ್ಟು ಸಮಾಜಕ್ಕೆ ಒಳ್ಳೆಯ ಕೆಲಸಗಳನ್ನು ಮಾಡ್ತಾರೆ, ಹಾಗೆ ಮಾಡಲಿ ಅಂತನ್ನುವಂತಹ ವಿಚಾರ ಇಟ್ಟುಕೊಂಡು ಶಿಕ್ಷಣ ತಜ್ಞರು ಅದನ್ನ ಹಾಕಿರ್ತಿದ್ರು. ಅದರಲ್ಲಿ ಒಂದು ಪರಿಕಲ್ಪನೆ ಇದೆ ನಾನು ಹೇಳಿದ ಹಾಗೇನೆ ಆ ಬುದ್ಧಿವಂತಿಕೆಯನ್ನು ಕಟ್ಟಿ ಕೊಡಬೇಕಾದ್ರೆ ಏನೇನನ್ನು ಕಟ್ಟಿ ಕೊಡ್ತಾರಲ್ಲ, ಆ ಕಟ್ಟಿ ಕೊಡೋರಿಗೆ ಎಲ್ರಿಗೂ ಮನಸ್ಸಿನಲ್ಲಿ ಏನಿರ್ತದೆ ಅಂತಂದರೆ ಇವನೊಬ್ಬವನು ಒಳ್ಳೆಯವನಾಗಲಿ ಅಂತ ಹೇಳಿ. ದುರ್ಯೋಧನ ಎಂಥವನು ಅಂತಂದರೆ ಅದರಲ್ಲಿ ಕಟ್ಟಿ ಕೊಡೋದೇನೇನಿದೆ ನೀವು ಕಟ್ಟಿ ಕೊಟ್ಬಿಡ್ರಿ, ಅದರಲ್ಲಿ ನನಗೆ ಯಾವುದು ಬೇಕಲ್ಲ ಅದನ್ನು ಮಾತ್ರ ನಾನು ತೊಗೊಳ್ತೀನಿ, ಬೇಡಾದದ್ದೆಲ್ಲ ಏನು ಅಂತಂದರೆ ಅದು ನೀವೇ ಇಟ್ಕೊಳ್ರಿ ಅಂತ. ಇಷ್ಟರವರೆಗೆ ಹೇಳಿರುವಂಥದ್ದು ಅರ್ಜುನನ ಬಗ್ಗೆ ಹೇಳಿರತಕ್ಕಂಥ ಮಾತುಗಳು, ಪಾಂಡವರ ಬಗ್ಗೆ ಹೇಳ್ತಕ್ಕಂಥ ಮಾತುಗಳು, ಗುರು ಹಿರಿಯರುಗಳ ಬಗ್ಗೆ ಚಿಕ್ಕವರು ನಡ್ಕೊಳ್ಬೇಕಾದಂತಹ ರೀತಿ, ಕಾಲಜ್ಞಾನದ ಪರಿಮಿತಿಯ ಬಗ್ಗೆ ಮಾತಾಡಿರುವಂತಹ ಮಾತುಗಳು, ಧರ್ಮಾಧರ್ಮದ ಸಮಷ್ಟಿ ಪ್ರಜ್ಞೆಯನ್ನು, ಧರ್ಮಾಧರ್ಮದ ಬಗ್ಗೆ ವಿವೇಕವಂತಿಕೆಯನ್ನು ಬೆಳಗಿಸ್ಕೊಳ್ಳಿಕ್ಕೆ ಬೇಕಾಗಿರತಕ್ಕಂಥ ವಿಚಾರಗಳು, ಇದು ಯಾವುದೂ ಕೂಡ ದುರ್ಯೋಧನನಿಗೆ ಏನಾಗಲಿಲ್ಲ ಅಂತಂದರೆ ಬೇಕಾಗಿರಲಿಲ್ಲ. ಈ ಕೊನೆಯ ಒಂದು ಮಾತು ಹೇಳಿದ್ರಲ್ಲ, ಏನಂದರೆ ನೀನು ಗೋಧನವನ್ನು ತಗೊಂಡು ಬಿಟ್ಟು ಹೊರಟು ಬಿಡು, ಅದನ್ನು ಮಾಡ್ತೀನಿ ಅಂತ. ಅಂದರೆ ಇಲ್ಲೊಂದು ಹಿಡನ್ ಅಜೆಂಡಾ ಅಂತಂತಾರಲ್ಲ, ಅಂದರೆ ಅವರಿಗೇನೆ ಸೂಕ್ತವಾಗಿರತಕ್ಕಂತಹ ಒಂದಿಷ್ಟು ಅಭಿಪ್ರಾಯ ಇರ್ತದೆ. ಆ ಅಭಿಪ್ರಾಯವನ್ನು ಬೆಂಬಲಿಸೋರು ಮಾತ್ರ ಅವರಿಗೆ ಬೇಕಾದವರು, ಆ ಅಭಿಪ್ರಾಯವನ್ನು ಬೆಂಬಲಿಸದೇ ಇದ್ದವರು ಅವರಿಗೆ ಬೇಡವಾದವರು ಅಂತನ್ನುವಂಥದ್ದು ಒಂದಿರ್ತದೆ. ಆ ಬೇಡವಾದವರು ಹೇಳ್ತಕ್ಕಂಥ ಎಲ್ಲ ಮಾತುಗಳನ್ನು ಬಿಡಲ್ಲ ಇವರು ಅಯೋಗ್ಯತನ ಹೆಂಗೆ ಅಂದರೆ ಆ ಬೇಡವಾದವರು ಹೇಳುವಂತಹ ಕೆಲವು ಒಳ್ಳೆಯ ಮಾತುಗಳೇನಿವೆ ಅವನ್ನ ಮಾತ್ರ ತೊಗೊಂಬಿಡೋದು. ಅಂದರೆ ಒಳ್ಳೆಯ ಮಾತುಗಳು ಅಂದರೆ ತಮಗೆ ಉಪಯೋಗ ಆಗತಕ್ಕಂಥದ್ದು, ತಮ್ಮ ಸ್ವಾರ್ಥ ಸಾಧನೆಯನ್ನು ಮಾಡತಕ್ಕಂಥ ಮಾತುಗಳನ್ನು ತೊಗೊಂಬಿಡೋದು, ಉಳಿದದ್ದನ್ನೆಲ್ಲ ಅಲ್ಲೇ ಬಿಟ್ಟುಬಿಡೋದು. ಇದನ್ನು ದುರ್ಯೋಧನ ಮಾಡ್ದ. ಲಕ್ಷಾಲಂಕಾರದಲ್ಲಿ ವಾದರಾಜ ತೀರ್ಥರು ಇದನ್ನು ಪ್ರತ್ಯೇಕವಾಗಿ ಈ ಶ್ಲೋಕವನ್ನು ಸ್ವೀಕಾರ ಮಾಡ್ತಾರೆ. ತದ್ವಾಕ್ಯಂ ನಕೃತಂತೇನ ದ್ರೋಣೇನೋಕ್ತಂ ಮಹಾತ್ಮನ ತಥಾ ಹಿ ಕೃತವಾನ್ ರಾಜ ಕೌರವಾಣಾಂ ಅನಂತರಂ. ಲಕ್ಷಾಲಂಕಾರ ಅಂದರೆ ಪರಮಾತ್ಮನಿಗೆ ಲಕ್ಷ ಆಭರಣಗಳನ್ನು ಹಾಕಿಸ್ತೇನೆ ಅಂತ ವಾದರಾಜ ತೀರ್ಥರ ತಾಯಿ ಕೇಳ್ಕೊಂಡಿದ್ಲಂತೆ. ಬಡ ಸನ್ಯಾಸಿ ನಾನು, ನಮ್ಮಮ್ಮಕ್ಕಿ, ನನ್ನ ಹತ್ರನೇ ಏನೂ ಇಲ್ಲ, ಇನ್ನು ನಮ್ಮಮ್ಮ ಅವಳು, ಅದರಿಂದಾಗಿ ಅವಳ ಹತ್ರ ಏನೂ ಇಲ್ಲ. ಆಕೆ ಅಪೇಕ್ಷೆ ಪರಮಾತ್ಮನ ಹತ್ರ ಹರಕೆ ಕಟ್ಕೊಂಡ್ಬಿಟ್ಲು. ಆಕೆ ಏನೋ ಕಟ್ಕೊಂಡ್ಬಿಟ್ಲು, ನಾನು ಮಗ ಅಲ್ವೇ, ಮಗ ನಾನು ಯಾರು, ಸನ್ಯಾಸಿ, ನಾನು ಲಕ್ಷ ಅಲಂಕಾರ ಮಾಡಿದರೆ ಇನ್ನು ಎಂಥ ಅಲಂಕಾರ ಮಾಡಬಲ್ಲೆ ದೇವರೇ ನಿನಗೆ. ಅದಕ್ಕಾಗಿ ಮಹಾಭಾರತದ ಲಕ್ಷ ಪ್ರಸಂಗಗಳಲ್ಲಿ ಒಂದೊಂದಕ್ಕೂ ಬೇಕಾದಂತಹ ವಿಷಯದಲ್ಲಿ ಮಾತ್ರ ಏನು ಮಾಡ್ತೀನಿ ಅಂದರೆ ನನ್ನ ಮಾತಿನ ಸಂಯೋಜನೆಯನ್ನು ತೋರಿಸಿ ನಿನ್ನ ಮಾತಿಗೆ ಅಲ್ಲಿ ಏನು ಸ್ವಾರಸ್ಯ ಇದೆ ಅಂತ ಅನ್ನೋದನ್ನು ಮಾತ್ರ ಎಳಿತೀನಿ ಅಂತ. ಹಂಗೆ ಒಂದೊಂದು ಮಾತಿನ ಸ್ವಾರಸ್ಯ ಎಲ್ಲೆಲ್ಲಿ ಎಳೆದಿದ್ದಾರೋ ಅದೊಂದು ಆಭರಣ ಅಂತ, ಅದೊಂದು ಅಲಂಕಾರ ದೇವರಿಗೆ. ಈ ಮಾತನ್ನು ವಿಶೇಷವಾಗಿ ತಗೊಂತಾರೆ. ಈ ಮಾತನ್ನು ತಗೊಂಡು ಇದೊಂದು ಆಭರಣಪ್ಪ ನಿನಗೆ ಪರಮಾತ್ಮ, ನೀ ಹೇಳಿರೋದು ಬಹಳ ಚಾತುರ್ಯಭರಿತವಾದಂಥದ್ದು. ದುರ್ಯೋಧನ ಅಲ್ಲಿರುವಂಥ ಎಲ್ಲ ವಿಷಯಗಳನ್ನು ಬಿಟ್ಟ. ತದ್ವಾಕ್ಯಂ ನಕೃತಂ ತೇನ ದ್ರೋಣೇನೋಕ್ತಂ ಮಹಾತ್ಮನ ತಥಾಯಿ ಕೃತವಾನ್ ರಾಜ ಕೌರವಾಣಾಂ ಅನಂತರಂ. ಮೊದಲು ಹೇಳಿರೋ ಎಲ್ಲ ಮಾತುಗಳನ್ನು ಬಿಟ್ಟು ಈ ಒಂದು ಮಾತನ್ನು ಮಾತ್ರ ತಗೊಂಡ ಅಂತನ್ನುವಂತಹ ಮಾತಿಗೆ ವ್ಯಾಖ್ಯಾನವನ್ನು ಮಾಡ್ತಾರೆ. ಕಾರಣ ಏನು ಅಂದರೆ ಇದರಲ್ಲಿ ಒಂದು ದುರ್ಯೋಧನನ ಸ್ವಭಾವದ ಅನಾವರಣ, ಜೊತೆಗೆ ದುರ್ಯೋಧನನ ಜೊತೆಗೆ ಇದ್ದಂತಹ ವ್ಯಕ್ತಿಗಳಿಗೆ ದುರ್ಯೋಧನನ
ಜೊತೆಗೆ ಇದ್ದಂತಹ ವ್ಯಕ್ತಿಗಳಿಗೆ ತಾತ್ಕಾಲಿಕವಾಗಿ ಏನು ಸ್ವಭಾವ ಬರ್ತಿತ್ತು ಅಂತಂದರೆ ದುರ್ಯೋಧನನ ಹಿತವನ್ನು ಏನಕ್ಕೇನಾಪಿ ಪ್ರಕಾರೇಣ ಸಾಧಿಸೋಣ ಅನ್ನೋ ಬುದ್ಧಿ ಬಂದ್ಬಿಡ್ತಿತ್ತು. ಇಷ್ಟೆಲ್ಲ ಅರ್ಜುನನ ಬಗ್ಗೆ ಒಳ್ಳೆಯ ಮಾತುಗಳನ್ನಾಡಿದವರು, ಧರ್ಮ ಪ್ರಜ್ಞೆ ಇರತಕ್ಕಂಥವರು, ಧರ್ಮ ವಿರೋಧಿ ಕರ್ಮವನ್ನು ಇವನು ಮಾಡ್ತಿದ್ದಾನೆ ಅಂತನ್ನುವಂಥವ್ರು, ಯೋಗ್ಯರನ್ನು ದ್ವೇಷ ಮಾಡತಕ್ಕಂಥ ಕುತ್ಸಿತ ಸ್ವಭಾವ ಇವನಿಗಿದೆ ಅಂತ ಹೇಳಿ ಎತ್ತಿ ಆಡಿರ್ತಕ್ಕಂತಹ ಭೀಷ್ಮದ್ರೋಣ ಕೃಪರು ಕೂಡ ಏನಂತಾರೆ ಅಂತಂದರೆ, ನೀನು ಗೋವುಗಳನ್ನು ಹೊಡ್ಕೊಂಡು ಹೋಗ್ಬಿಡು, ನಾವಿಲ್ಲ ಅವನ ಜೊತೆಗೆ ಯುದ್ಧ ಮಾಡ್ತೀವಿ. ಯುದ್ಧ ಮಾಡೋದು ಅಂದ್ರೇನು? ಅವನ ಜೊತೆಗೆ ವಿರೋಧವನ್ನು ಮಾಡೋದು, ಅವನು ನಿನ್ನನ್ನು ತಾಕದೇ ಇರೋ ಹಂಗೆ ಅವನನ್ನು ಎದುರಿಸಿ ನಿಲ್ಲೋದು. ಅವನನ್ನು ನಿನ್ನನ್ನು ತಾಕದೇನೆ ಎದುರಿಸಿ ನಿಲ್ಲೋದು ಅಂದ್ರೆ ಏನರ್ಥ? ನಿನಗೆ ನಾವು ಜಯವನ್ನು ಸಂಪಾದನೆ ಮಾಡೋದು, ಅವನಿಗೆ ಪರಾಜಯ ಬರೋ ಹಾಗೆ ಮಾಡೋದು. ಅವನಿಗೆ ಪರಾಜಯವನ್ನು ಹೊಂದಿಸೋ ಹಾಗೆ ಮಾಡೋದು ಅಂದರೆ ಏನರ್ಥ? ಪರ್ಯಾಯದಲ್ಲಿ ಧರ್ಮವನ್ನು ವಿರೋಧ ಮಾಡೋದು. ನೋಡಿ, ಇಷ್ಟರವರೆಗೂ ಧರ್ಮದ ಆಚರಣಶೀಲತೆಯ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂತಹ ವ್ಯಕ್ತಿಗಳು ಯಾವ ಯಾವ ವಿಷಯಗಳನ್ನು ಹೇಳಿದರೂ ಆ ಯಾವ ವಿಷಯದಲ್ಲಿಯೂ ಕೂಡ ಸಾರವನ್ನು ಕಾಣದೇ ಇರತಕ್ಕಂಥ ದುರ್ಯೋಧನ ಇದರಲ್ಲಿ ಸಾರವನ್ನು ಕಂಡ ಅಂದರೆ ದುರ್ಯೋಧನನ ಯೋಗ್ಯತಾ ಏನು ಅಂತನ್ನೋದನ್ನು ಮಹಾಭಾರತದ ಯುದ್ಧದ ಸಂದರ್ಭದಲ್ಲಾಗಲಿ ಪ್ರತಿಯೊಂದು ಸಂದರ್ಭದಲ್ಲಿಯೂ ಇಲ್ಲಿ ಏನಂತಂದರೆ ಯೋಗ್ಯತಾ ನಿರ್ಣಯ ಮಾಡಲಿಕ್ಕೆ ಹೊರಟಿದ್ದಾರೆ. ಇದೊಂದು ವಿಲಕ್ಷಣವಾದಂತಹ ವಿಸ್ತಾರವಾದಂತಹ ಗ್ರಂಥ ಇದು ಮಹಾಭಾರತ. ಇಲ್ಲಿ ಏನಂತಂದರೆ ಪಾತ್ರ ಪ್ರಪಂಚದಲ್ಲಿ ಯಾವನು ಯಾವ ತೂಕದಲ್ಲಿದ್ದಾನೆ ಅಂತನ್ನೋದನ್ನು ವಿಚಾರ ಮಾಡಿರಿ, ವಿಮರ್ಶೆ ಮಾಡಿರಿ. ಬೇರೆದೆಲ್ಲವೂ ಬೇಡವಾಗಿರತಕ್ಕಂಥದ್ದು. ನೀವು ಹೇಳಿದ್ದು ಯಾವ ಮಾತು ಕೇಳಲ್ಲ ನಾನು. ಪಾಂಡವರನ್ನು ದ್ವೇಷ ಮಾಡ್ತೀನಿ ಅಂತ ಹಿಂದೆ ತಾನು ಹೇಳಿದ್ದ. ಸರ್ವಥಾ ಸರ್ವಯತ್ನೇನ ಪಾಂಡವರನ್ನು ದ್ವೇಷ ಮಾಡೋದು ನನ್ನ ನೈಜ ಅಭಿಪ್ರಾಯ ಅಂತ ಹೇಳಿದಂಥವನು ಅರ್ಜುನ ಯುದ್ಧಕ್ಕೆ ಬಂದಾಗ ಏನು ಮಾಡಬೇಕಾಗಿತ್ತು? ಹಾಗಾದ್ರೆ ದ್ವೇಷ ಮಾಡುವಂಥವನು ಎದುರಿಸಿ ನಿಂತು ಯುದ್ಧ ಮಾಡ್ತೀನಿ. ಯಾಕೆ ಸ್ವಾಮಿ? ನಿಮ್ಮನ್ನು ಈ ರೀತಿಯಲ್ಲಿ ಬಲಿಗೊಟ್ಟು ಹೋಗತಕ್ಕಂಥದ್ದು ನನ್ನ ಸ್ವಭಾವ ಅಲ್ಲ. ಅನೇಕ ಕಡೆಗೆ ಹೇಳ್ತಾರೆ, ಸ್ವಾಮಿಯಾಗಿರತಕ್ಕಂಥವನು ತನ್ನ ಭೃತ್ಯನ ಪ್ರಾಣಗಳನ್ನು ಉಳಿಸ್ಲಿಲ್ಲ ಅಂತಂದರೆ ಆ ಭೃತ್ಯನಿಗೆ ಋಣಿಯಾಗಬೇಕಾಗ್ತದೆ ಅಂತ. ಭೃತ್ಯರಂತೆ ನಡ್ಕೊಳ್ತಾ ಇದ್ದಾರೆ ದ್ರೋಣ ಭೀಷ್ಮ ಕೃಪಾದಿಗಳೆಲ್ಲರೂ ಕೂಡ. ಭೃತ್ಯರಂತೆ ನಡ್ಕೊತಿದ್ದಾರೆ ಅಂದರೆ ತಮ್ಮ ಪ್ರಾಣವನ್ನು ಪಣಕ್ಕಿಟ್ಟು ಅರ್ಜುನನ ಜೊತೆಗೆ ಹೋರಾಡಲಿಕ್ಕೆ ಹೊರಟಿದ್ದಾರೆ. ಅದು ತಮ್ಮ ಅಭಿಪ್ರಾಯಕ್ಕೆ ವಿರುದ್ಧವಾಗಿ ಹೋರಾಡಲಿಕ್ಕೆ ಹೊರಟಿದ್ದಾರೆ. ಯಾರ ಅಭಿಪ್ರಾಯವನ್ನು ಪುಷ್ಟೀಕರಣ ಮಾಡಲಿಕ್ಕೆ? ತನ್ನದೇ ಅಭಿಪ್ರಾಯವನ್ನು ಪುಷ್ಟೀಕರಣ ಮಾಡಲಿಕ್ಕೆ. ಅಭಿಪ್ರಾಯ ಹೇಳಿರ್ತಕ್ಕಂಥ ತಾನು ಯುದ್ಧಾಂಗಣದಲ್ಲಿಲ್ಲ, ಅಭಿಪ್ರಾಯವನ್ನು ಪುಷ್ಟೀಕರಣ ಮಾಡಲಿಕ್ಕೆ ಹೊರಟಿರ್ತಕ್ಕಂಥವ್ರು ಇವನನ್ನು ಮಾತನ್ನು ಕೇಳಿಕೊಂಡು ಏನು ಮಾಡಿದ್ದಾರೆ? ಅವರು ಯುದ್ಧ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಇದರಿಂದ ಒಳಗಿರತಕ್ಕಂಥ ಎರಡು ಅಭಿಪ್ರಾಯಗಳನ್ನು ವಾದರಾಜ ತೀರ್ಥರು ಹೇಳಬೇಕು ಅಂತಾರೆ. ಒಂದು, ಅಸಜ್ಜನರ ಜೊತೆಗೆ ಅಯೋಗ್ಯರ ಜೊತೆಗೆ ಸಹವಾಸ ಮಾಡೋದರಿಂದ ಏನಾಗ್ತದೆ ಅಂದರೆ ಕಾಲಾಂತರದಲ್ಲಿ ಎಲ್ಲಿ ನಿರ್ಧಾರ ಮಾಡಬೇಕಾಗ್ತದೋ ಆ ವಿಷಯದಲ್ಲಿ ನಾವು ವಾಸ್ತವದಲ್ಲಿ ಸಾತ್ವಿಕ ನಿರ್ಧಾರ, ನಾವು ವಾಸ್ತವದಲ್ಲೇ ಸಾತ್ವಿಕರಿದ್ರೂ ಕೂಡ ಪ್ರಸಂಗ ಬಂದಾಗ ಸಾತ್ವಿಕ ನಿರ್ಧಾರವನ್ನು ಬಿಟ್ಟು ನಾವೇನು ಮಾಡ್ತೀವಿ ಅಂದರೆ ತಾಮಸಿ ನಿರ್ಧಾರದ ಹತ್ತಿರಕ್ಕೆ ಹೋಗ್ತೀವಿ. ನಾವು ಸಾತ್ವಿಕರೇ, ಯೋಚನೆ ಸಾತ್ವಿಕವಾಗೇ ಮಾಡಿರ್ತೀವಿ. ಆದರೆ ಇರೋದು ಅಯೋಗ್ಯರ ಜೊತೆಗೆ ಇರೋದ್ರಿಂದಾಗಿ ನಮ್ಮ ನಿರ್ಧಾರಗಳು ಏನಾಗಿರ್ತವೆ ಅಂದರೆ ಅವು ತಾಮಸಿ ನಿರ್ಧಾರಗಳಾಗ್ತವೆ. ಯಾಕ್ರಿ ನೀವಿಷ್ಟು ಒಳ್ಳೆಯವರಲ್ಲೇನ್ರಿ, ನಿಮ್ಗೆ ಯಾಕ್ರಿ ಹಿಂಗೆ ಬಂತು ಅಂದರೆ, ಉತ್ತರ ಕರ್ನಾಟಕ ಕಡೆ ಒಂದು ತುಂಬ ಕೆಟ್ಟದಾಗಿರೋದಂತಹ ವಿಚಾರವನ್ನು ಒಂದು ಒಳ್ಳೆ ಗಾದಿ ಮಾತಿನಲ್ಲಿ ಹೇಳ್ತಾರೆ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅಂತ. ಸನ್ಯಾಸಿ ಅಂದರೆ ಪೂಜ್ಯನಾಗಿರ್ತಕ್ಕಂತಹ ವ್ಯಕ್ತಿ, ಅವನು ಕೆಡವನಲ್ಲ ಅನ್ನೋ ಕಾರಣಕ್ಕೆ ಅವನನ್ನು ಸನ್ಯಾಸಿ ಅನ್ನೋದು. ಬೇರೆಯವರು ಯಾರೂ ಕೂಡ ಸನ್ಯಾಸಿಗಳಲ್ಲ, ಇನ್ನುಳಿದವರೆಲ್ಲರೂ ಕೂಡ ಸಹವಾಸ ಇಟ್ಕೊಂಡಿರೋರು. ಸನ್ಯಾಸಿ ಅಂದರೆ ಸಹವಾಸ ಬಿಟ್ಟವನು. ಆ ಸನ್ಯಾಸಿ ಕೆಡೋದು ಯಾವುದರಿಂದ ಕೆಡಬೇಕ್ರಿ ಅಂದರೆ ಸಹವಾಸದಿಂದನೇ ಕೆಡ್ತಾನವನು. ಪ್ರಶ್ನಾತೀತವಾಗಿರತಕ್ಕಂತಹ ಸಾತ್ವಿಕತನ ಇಟ್ಟುಕೊಂಡಿರುವಂತಹ ಕೃಪದ್ರೋಣ ಭೀಷ್ಮಾದಿಗಳು ಕೂಡ, ಅಷ್ಟು ಸಾತ್ವಿಕವಾಗಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಸಹವಾಸ ದುರ್ಯೋಧನಂದ ಮಾಡಿದ್ದಕ್ಕೋಸ್ಕರವಾಗಿ ದುರ್ಯೋಧನನನ್ನು ಉಳಿಸ್ಕೊಂಬಿಡೋಣ, ಅರ್ಜುನನ ಜೊತೆಗೆ ನಾವು ಯುದ್ಧಕ್ಕೆ ನಿಂತು ಬಿಡೋಣ ಅಂತನ್ನುವಂತಹ ಅಭಿಪ್ರಾಯಕ್ಕೆ ಏನಾಗ್ಬಿಟ್ರು, ಬಂದುಬಿಟ್ರು.
18ನೇ ಅಧ್ಯಾಯದ ತತ್ವನಿರ್ಣಯದ ಒಂದು ಮಾತು ಇವ್ರ ಬಗ್ಗೆ, ಅಂದರೆ ಈ ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು ಇವ್ರ ಬಗ್ಗೆ ಶ್ರೀಮದಾಚಾರ್ಯರು ಆಡಿರುವಂತಹ ಮಾತನ್ನು ಅದು ಈ ಮಾತು ವಾದರಾಜ ತೀರ್ಥರ ಮಾತು ಪುಷ್ಟೀಕರಣ ಮಾಡ್ತದೆ. ಇವರೆಲ್ಲ ವಾಸ್ತವದಲ್ಲಿ ಎಂದಿಗೂ ಹರಿವಿರೋಧವನ್ನು ಮಾಡಿದಂಥವ್ರಲ್ಲ, ಭಗವದ್ವೇಷವನ್ನು ಮಾಡಿದಂಥವ್ರಲ್ಲ. ಭಗವದ್ವೇಷ ಮಾಡಬೇಕು ಅಂತನ್ನೋ ಅಭಿಪ್ರಾಯ ಇಲ್ಲ ಇವರಿಗೆ. ಆದರೆ ಭಗವದ್ವೇಷಿಗಳ ಪಕ್ಷದಲ್ಲಿ ಇವರು ನಿಂತ್ಕೊಂಡಿದ್ದಾರೆ ಅಂದರೆ ಸುಮ್ಮನೆ ನಿಂತ್ಕೊಂತಾರ ಇವರು? ಅಲ್ಲಿ ನಿಂತ್ಕೊಂಡ್ಮೇಲೆ ಅಲ್ಲಿ ತಕ್ಕಂಗೆ ಕೆಲಸ ಮಾಡಬೇಕಲ್ಲ. ಆ ಕೆಲಸ ಮಾಡ್ತಿದ್ದಾರೆ ಅಂದರೆ ಏನರ್ಥ? ಇವರಿಗೆ ಅಭಿಪ್ರಾಯ ಇಲ್ಲದೆ ಇದ್ರೂ ಭಗವದ್ವೇಷಕರವಾಗಿರ್ತಕ್ಕಂಥ ಕರ್ಮವನ್ನು ಇವರು ಮಾಡ್ತಾರೆ. ಪರಮಾತ್ಮ ಅದಕ್ಕೆ ಭೀಷ್ಮಾಚಾರ್ಯರಲ್ಲಿ ನಿನ್ನ ಪಿತಾಮಹನನ್ನು ನೋಡಬೇಡಪ್ಪ, ದುರ್ಯೋಧನವೆಂಬತಕ್ಕಂಥ ಒಂದು ವಿಷವೃಕ್ಷವನ್ನು ಬೆಂಬಲಿಸ್ತಕ್ಕಂತಹ ಒಬ್ಬ ಅತ್ಯಂತ ಸಮರ್ಥನಾದ ನಾಯಕತ್ವವನ್ನು ವಹಿಸ್ಕೊಂಡಿರತಕ್ಕಂಥ ವ್ಯಕ್ತಿಯನ್ನು ನೋಡೋವರಲ್ಲಿ ಭೀಷ್ಮಾಚಾರ್ಯರಲ್ಲಿ ನಿನ್ನ ತಾತ ಅಂತ ಅವರನ್ನು ನೋಡಬೇಡ, ಬಿಟ್ಬಿಡೋದನ್ನು. ದುರ್ಯೋಧನ ಒಂದು ಅಧರ್ಮ ವೃಕ್ಷ ಅಂತಂದರೆ ಈ ಅಧರ್ಮ ವೃಕ್ಷ ಹುಲುಸಾಗಿ ಬೆಳೆದು ವಿಷಮಯವಾದ ಹಣ್ಣುಗಳನ್ನು, ವಿಷಮಯವಾಗಿರತಕ್ಕಂತಹ ಗಾಳಿಯನ್ನು, ವಿಷಮಯವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಏನೇನು ಬೇಕೋ ಅದೆಲ್ಲದಕ್ಕೂ ನೀರು, ಗೊಬ್ಬರ, ಮಣ್ಣು, ಪೋಷಕಾಂಶಗಳ ರೂಪದಲ್ಲಿ ಇವರೇನು ಮಾಡ್ತಿದ್ದಾರೆ? ವಾಸ್ತವದಲ್ಲಿ ಕೆಲಸ ಮಾಡ್ತಿದ್ದಾರೆ. ಹಂಗೆ ಕೆಲಸ ಮಾಡೋದ್ರಿಂದ ಏನಾಗ್ತದೆ? ಇವರು ವಾಸ್ತವದಲ್ಲಿ ಒಳ್ಳೆಯವರೇ, ಆದರೆ ಇವರು ಯಾವುದಕ್ಕೋಸ್ಕರ ಇದನ್ನು ವಿನಿಯೋಗ ಮಾಡ್ತಿದ್ದಾರೋ ಅದರಿಂದ ದುಷ್ಟವಾದಂತಹ ಫಲ ಬರ್ತದೆ. ಆದ್ದರಿಂದ ದುಷ್ಟನು ಎಷ್ಟು ದುಷ್ಟನೋ, ದುಷ್ಟನೊಂದಿಗಿರತಕ್ಕಂಥ ಶಿಷ್ಟ ಅವನಕ್ಕಿಂತಲೂ ಕಡುದುಷ್ಟ ಇವನು. ಅವ ಬರೀ ದುಷ್ಟ, ಇವ ಕಡುದುಷ್ಟ. ಯಾಕೆ ಅಂದರೆ ಅವನ ದುಷ್ಟತನ ಗೊತ್ತಿದ್ದು ಅವನೊಂದಿಗೆ ತನ್ನ ಶಿಷ್ಟತನವನ್ನು ಅವನ ದುಷ್ಟತನಕ್ಕೋಸ್ಕರವಾಗಿ ಒಂದು ಬತ್ತಿ ಉರಿಲಿಕ್ಕೆ ಎಣ್ಣೆ ಯಾವ ರೀತಿ ಸಹಾಯ ಮಾಡ್ತಿರ್ತದಲ್ಲ, ಆ ರೀತಿ ಏನು ಮಾಡ್ತಿದ್ದಾರೆ ಇವರು? ಸಹಾಯ ಮಾಡ್ತಿದ್ದಾರೆ ಅಂತ ಇವ್ರದ್ದೆಲ್ಲರದು ಒಂದು ಕಡೆಯಿಂದ. ಎರಡನೇದಾಗಿ ಅತ್ಯಂತ ದುಷ್ಟತನ ಇರತಕ್ಕಂತಹ ದುರ್ಯೋಧನ ಆ ದುಷ್ಟತನವನ್ನು ತಂದನ್ನು ತೋರಿಸ್ಕೊಳ್ಳಿಕ್ಕೆ ಕಾಲ ಬಂದಲ್ಲೆಲ್ಲ ಏನು ಮಾಡ್ತಾನೆ ಅಂದರೆ ತನ್ನ ದುಷ್ಟತನ ಅಂತಿಮ ಕಾಲದವರೆಗೆ ಉಳಿಸ್ಕೊಳ್ಬೇಕು, ತನ್ನ ದುಷ್ಟತನ ಯಾವತ್ತು ಕಾಲದಲ್ಲಿ ಕೆಲಸ ಮಾಡೋ ಹಂಗಿರಬೇಕು ಅಂತ ಅನ್ಲಿಕ್ಕೆ ತನ್ನ ದುಷ್ಟತನವನ್ನು ತನ್ನನ್ನು ತಾನು ರಕ್ಷಿಸ್ಕೊಳ್ಳೋದಕ್ಕೋಸ್ಕರ ಯಾವಾಗ ಬೇಕೋ ಅಲ್ಲಲ್ಲಿ ಯಾರ್ಯಾರನ್ನು ಬೇಕೋ ಅವರನ್ನು ಬಲಿ ಕೊಡಲಿಕ್ಕೆ ಹಿಂಜರಿದೇ ಇರುವಂತಹ ವ್ಯಕ್ತಿ. ಯುದ್ಧ ನಡೀತು, ಯುದ್ಧದಲ್ಲಿ ಸೈನಿಕರುಗಳು ಸಾಯ್ತಾರೆ, ಅನಿವಾರ್ಯ. ಸೇನಾಧಿಪತಿಗಳು ಸಾಯ್ತಾರೆ, ಅನಿವಾರ್ಯ. ಅಧಿಕಾರಿ ವರ್ಗದವರು ಸಾಯ್ತಾರೆ, ಅನಿವಾರ್ಯ. ಬಂಧುಗಳು, ಗುರುವರ್ಗದ ಜನ, ಪಾಠ ಹೇಳಿಕೊಟ್ಟವರು, ತಮಗೋಸ್ಕರ ಸಿಂಹಾಸನಾದಿ ಸುಖ ಪ್ರಪಂಚವನ್ನು ತ್ಯಾಗ ಮಾಡಿದಂಥವರು, ತನ್ನನ್ನೇ ಪ್ರಾಣದ ಜೀವಾತು ಅಂತ ಅಭಿಮಾನ ಮಾಡಿರ್ತಕ್ಕಂತಹ ಸ್ನೇಹಿತ, ಗುರುಪುತ್ರ, ತನ್ನ ತಮ್ಮಂದರು, ಅವರೆಲ್ಲರೂ ಕೂಡ ತನ್ನನ್ನು ಉಳಿಸೋದಾದರೆ ಉಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ ಅಂತಾದರೆ ಅವರು ಪ್ರಯತ್ನ ಪಡಲಿ ಅಂದ, ತಾನು ಹೋಗ್ತೀನಿ ಅಂದ. ಗೀತಾದಲ್ಲಿ ಬರ್ತದಲ್ಲ ಏನಂತಂದರೆ ಅನ್ಯೇಚ ಭಾವಶೂರಾಹ ಮದರ್ಥೆ ತ್ಯಕ್ತ ಜೀವಿತಾಹ, ನನಗೋಸ್ಕರ ಪ್ರಾಣ ಬಿಡಲಿಕ್ಕೆ ಸಿದ್ಧರಾಗಿರ್ತಕ್ಕಂತಹ ಜನ ಇಲ್ಲಿದ್ದಾರೆ ಅಂತ. ಅಂದರೆ ಏನರ್ಥ? ಪ್ರಾಣ ಕೊಟ್ಟಾದರೂ ನನ್ನನ್ನು ಬದುಕಿಸ್ಕೊಳ್ತಾರೆ ಅಂತಂದರೆ ಇವರನ್ನು ಪ್ರಾಣ ಬಲಿ ಕೊಟ್ಟಾದರೂ ನಾನು ಬದುಕ್ತೀನಿ. ಇದು ದುರ್ಯೋಧನನಲ್ಲಿ ಇರತಕ್ಕಂಥ ನೈಜವಾದ ಸ್ವಭಾವ. ಅದು ಹೊರ ಪ್ರಪಂಚಕ್ಕೇನಾಗೋದಿಲ್ಲ, ಕಾಣೋದಿಲ್ಲ. ವಾದರಾಜ ತೀರ್ಥರಂಥವ್ರು ಅದನ್ನು ಬಿಡೋದಿಲ್ಲ. ಏನಿದೆ ಅಂತನ್ನೋದನ್ನು ಚೆನ್ನಾಗಿ ಎಳೆಯಾಗಿ ಏನು ಮಾಡ್ದ ಇವನು ಅಂತನ್ನೋದನ್ನು ಬಿಚ್ಚಿ ತೋರಿಸ್ತಾರೆ. ಎಂಥ ಅದ್ಭುತನಾದಂತಹ ವ್ಯಕ್ತಿಯಪ್ಪ ನೀನು ಮಾಡಿರ್ತಕ್ಕಂತಹ ಕೆಲಸದಿಂದಾಗಿ ನಿನ್ನ ನೈಜ ಸ್ವರೂಪ ಏನಿದೆ
ನೋಡ್ರಿ ಭೀಷ್ಮಾಚಾರ್ಯ ಮೇಲ್ನೋಟದಲ್ಲಿ ಏನು ಭೀಷ್ಮಾಚಾರ್ಯರು ದ್ರೋಣಾಚಾರ್ಯರು ಹೇಳಿದರು, ನೋಡಪ್ಪ ಗೋವುಗಳನ್ನು ತೊಗೊಂಡು ನೀ ಹೋಗ್ಬಿಡು, ನಾವು ಯುದ್ಧ ಮಾಡ್ತೀವಿ ಅಂತ ಹೇಳಿದರೆ ಆಜ್ಞೆಯನ್ನು ಶಿರಸಾವಹಿಸಿ ದುರ್ಯೋಧನ ಏನಾಗ್ಬಿಟ್ಟ ಅಂದರೆ ಗೋವುಗಳನ್ನು ಕರ್ಕೊಂಡು ಹೊರಟು ಬಿಟ್ಟ. ಏನು ಆಜ್ಞಾ ಪರಿಪಾಲಕರಿ, ಮಾತು ಕೇಳೋದಿಲ್ಲ ಅಂತೀರಿ ನೋಡ್ರಿ. ಎಲ್ಲ ಕಡೆ ಮಾತು ಕೇಳಿಲ್ವ ದುರ್ಯೋಧನ? ಇಲ್ಲಿ ಮಾತು ಕೇಳಿದ್ನೋ ಇಲ್ಲ? ಎಂಥ ಒಳ್ಳೆ ಶಿಷ್ಯ. ಏನು ಅರ್ಜುನ ಪಾಂಡವಾದಿಗಳು ಮಾತ್ರ ಇವನು ಅರ್ಜುನ, ಯುಧಿಷ್ಠಿರ, ಭೀಮಸೇನ ದೇವರು, ನಕುಲ, ಸಹದೇವಾದಿಗಳು ಇವ್ರು ಮಾತ್ರ ವಿನಯಶೀಲರು, ಇವ್ರು ಮಾತ್ರ ಹೇಳ್ದಂಗೆ ಕೇಳೋರು. ದುರ್ಯೋಧನ ಹೇಳ್ದಂಗೆ ಕೇಳೋನಲ್ವಾ? ನೋಡ್ರಿ, ನೀ ಗೋವುಗಳನ್ನು ತೊಗೊಂಡು ಹೋಗ್ಬಿಡಪ್ಪ, ಯುದ್ಧ ನಾವು ಮಾಡ್ತೀವಿ ಅಂತ ಹೇಳಿದ್ರಿ. ಏನಂದ ದುರ್ಯೋಧನ? ಆಗಲಿ ಸ್ವಾಮಿ, ನೀವು ಯುದ್ಧ ಮಾಡಿರಿ, ನಾ ಹೊರಟುಬಿಡ್ತೀನಿ ಅಂತ ಹೇಳಿ ಹೊರಟುಬಿಟ್ನೋ ಇಲ್ಲ? ಸಾತ್ವಿಕತನ ಅಲ್ಲೇನ್ರಿ? ಹೇಳ್ದಂಗೆ ಕೇಳೋ ಸ್ವಭಾವ ಹೌದು ಅಲ್ಲ? ನೋಡ್ರಿ, ಸಾತ್ವಿಕತನ ನಡೆಸಿದ್ರೂ ಬೈತೀರಿ ಪ್ರಪಂಚದಲ್ಲಿ ಅಂತ. ಆದರೆ ಈ ಸಾತ್ವಿಕತನ ಎಂಥ ಸಾತ್ವಿಕತನ ಅಂತ ಅನ್ನೋದನ್ನು ಪ್ರಪಂಚದಲ್ಲಿ ಗೊತ್ತಾಗದೇ ಇರೋ ಹಂಗೆ ಏನು ಮಾಡ್ತಿರ್ತಾರೆ ಇಂಥವರೆಲ್ಲರೂ? ಸಾತ್ವಿಕತನದ ಹೆಸರಿನಲ್ಲಿ ಇಂಥ ಕೆಲಸ ಮಾಡ್ತಾ ಇರ್ತಾರೆ. ಆದ್ದರಿಂದ ಇದರ ಬಗ್ಗೆ ಎಚ್ಚರ ಇರಲಿ ಅಂತಾರೆ. ಅದಕ್ಕೋಸ್ಕರವಾಗಿ ಆಚಾರ್ಯರು ಮಧ್ಯದಲ್ಲಿ ನಿಲ್ರಿ, ಅಶ್ವತ್ಥಾಮಾಚಾರ್ಯರು ಎಡಭಾಗದಲ್ಲಿರಲಿ, ಮತ್ತು ಕೃಪಾಚಾರ್ಯರು ಬಲಭಾಗದಲ್ಲಿರಲಿ, ವಿಕರ್ಣ, ದುರ್ಮುಖ ಮತ್ತು ಇವರೆಲ್ಲರೂ ಕೂಡ ಏನಪ್ಪ ಅಂತಂದರೆ ಪಾರ್ಶ್ವಭಾಗದಲ್ಲಿರಲಿ, ಮುಂಭಾಗದಲ್ಲಿ ಕರ್ಣ ಇರಲಿ, ನಾನು ಎಲ್ಲ ಸೈನ್ಯದ ಹಿಂಭಾಗದಲ್ಲಿರ್ತೀನಿ, ಎಲ್ಲರನ್ನೂ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿ ಹೊರಟು ಬಿಡಲಿ ದುರ್ಯೋಧನ ಅಂದಾಕ್ಷಣಕ್ಕೆ ವಜ್ರಗರ್ಭಂ ವ್ರೀಹಿಮುಖಂ ಅರ್ಧಚಕ್ರಾಂತ ಮಂಡಲಂ ಅಂತ ಹೇಳಿ ವ್ಯೂಹ ರಚನಾವನ್ನು ಮಾಡಿ ಹೊರಡಲಿ ಅಂತ ಹೇಳಿದಾಗ ಆಗಲಿ ಅಂತ ಹೊರಟುಬಿಟ್ಟ ದುರ್ಯೋಧನ. ಇವನು ಹೊರಟ, ಇವರೆಲ್ಲರೂ ಯುದ್ಧಕ್ಕೆ ಸಿದ್ಧರಾದರು. ಆ ಕಡೆಯಿಂದ ಯುದ್ಧ ಮಾಡೋನು ಬಂದ. ಇದೊಂಥರ ಅಪರೂಪದ ಯುದ್ಧ. ಯಾಕೆ ಈ ಯುದ್ಧದ ಬಗ್ಗೆ ಇಷ್ಟೆಲ್ಲ ನಾನು ವಿಶ್ಲೇಷಣೆಯನ್ನು ಕೊಡ್ತಾ ಇದ್ದೀನಿ ಅಂದರೆ, ಒಬ್ಬವನ ಜೊತೆಗೆ ಯುದ್ಧವನ್ನು ಮಾಡ್ತಕ್ಕಂಥದ್ದನ್ನು ದ್ವಂದ್ವ ಯುದ್ಧ ಅಂತ ಕರೀತಾರೆ. ಎಲ್ಲರೂ ಎಲ್ಲರ ಜೊತೆಗೆ ಯುದ್ಧವನ್ನು ಮಾಡ್ತಕ್ಕಂಥದ್ದನ್ನು ಸಮೂಹ ಯುದ್ಧ ಅಂತ ಕರೀತಾರೆ. ಇದೊಂಥರ ವಿಷಮ ಯುದ್ಧ. ಇಲ್ಲಿ ಪ್ರತಿಸ್ಪರ್ಧಿಯಾಗಿರೋನು ಒಬ್ಬವನು, ಸ್ಪರ್ಧಿಗಳಾಗಿರೋರು 100 ಜನ. ದುರ್ಯೋಧನನನ್ನು ಹೊರತುಪಡಿಸಿ ಇನ್ನುಳಿದಿರ್ತಕ್ಕಂಥ ಅವನ ಎಲ್ಲ ತಮ್ಮಂದಿರಗಳ ಜೊತೆಗೆ ಕರ್ಣ, ಅಶ್ವತ್ಥಾಮಾಚಾರ್ಯರು, ಕೃಪಾಚಾರ್ಯರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು. ಈ ಪಕ್ಷದಲ್ಲಿ ಕಾದಾಡಿ ಹೋರಾಡಿ ಇವರನ್ನು ಹಿಮ್ಮೆಟ್ಟಿಸಿ ಗೋವುಗಳನ್ನು ತಗೊಂಡು ಹೋಗ್ಲಿಕ್ಕೆ ಬಂದಿರತಕ್ಕಂಥವನು ಸಣ್ಣ ಹುಡುಗನ ಜೊತೆಗೆ ಅರ್ಜುನ ಒಬ್ಬವನು ಮಾತ್ರ. ಇದೊಂಥರ ಕುತೂಹಲಭರಿತವಾದಂಥ ಯುದ್ಧ. ಇಲ್ಲಿರುವಂಥ ಒಬ್ಬೊಬ್ಬ ಯೋದ್ಧಾರಗಳು ಕೂಡ ಒಂದೊಂದು ಸೈನ್ಯಕ್ಕೆ ಸಮಾನರಾದಂಥವ್ರು. ಒಬ್ಬ ಭೀಷ್ಮಾಚಾರ್ಯರು ಒಂದು ಸೈನ್ಯವನ್ನು ತೂಗಿಸಬಲ್ಲರವರು. ಒಂದು ಸೈನ್ಯದ ಜೊತೆಗೆ ಏಕಾಂಗಿಯಾಗಿ ಯುದ್ಧ ಮಾಡುವಂಥ ಸಾಮರ್ಥ್ಯ ಇದ್ದವರು ಒಬ್ಬರು ಕೃಪಾಚಾರ್ಯರು, ಒಬ್ಬರು ದ್ರೋಣಾಚಾರ್ಯರು, ಒಬ್ಬ ಭೀಷ್ಮಾಚಾರ್ಯರು, ಒಬ್ಬ ದುರ್ಯೋಧನ, ಒಬ್ಬ ಕರ್ಣ, ಒಬ್ಬ ಅಶ್ವತ್ಥಾಮಾಚಾರ್ಯರು. ಇವರೆಲ್ಲ ಒಂದೊಂದು ಸೈನ್ಯ ಇದ್ದಂಗೆ. ಇಂಥ ಒಂದೊಂದು ಸೈನ್ಯ ಇರ್ತಕ್ಕಂತಹ ವ್ಯಕ್ತಿಗಳ ಜೊತೆಗೆ ಸೈನ್ಯರಹಿತನಾಗಿ ಒಬ್ಬನೇ ಯುದ್ಧಕ್ಕೆ ಬಂದಿದ್ದಾನೆ ಅವನು. ಸಾಮಾನ್ಯರು ನೋಡ್ಲಿಕ್ಕೆ ಬಂದಂಗೆ ಆದೀತೆ. ಪ್ರೇಕ್ಷಕರು ಯಾರು ಬಂದರು ಅಂದರೆ ವೇದವ್ಯಾಸ ದೇವರಂತಾರೆ, ದೇವತೆಗಳು ಬಂದು ನೋಡ್ತಾ ಇದ್ರಂತೆ. ಆದಿತ್ಯಾಹ ವಸವೋ ರುದ್ರಾಹ ಅಶ್ವಿನೌ ಚ ಮರುದ್ಗಣಾಹ ತತ್ರ ಶ್ವೇತಾನಿ ಛತ್ರಾಣಿ ಕಾಂಚನ ಸ್ಫಟಿಕಾನಿ ಚ ತಥಾ ಚಿತ್ರಾಣಿ ಛತ್ರಾಣಿ ದಿವ್ಯ ರೂಪಾಣಿ ಭಾರತ ಮಣಿರತ್ನ ವಿಚಿತ್ರಾಣಿ ನಾನಾ ರೂಪಾಣಿ ಭಾಗಶಃ ಆಕಾಶೀಯ ಸಮದೃಶ್ಯಂತ ಭಾನುಮತಿ ಶುಭಾನಿ ಚ. ಸೂರ್ಯ ಬೆಳಗುತ್ತಾ ಇದ್ದಾನೆ. ಆಕಾಶಮಂಡಲದಲ್ಲಿ ಛತ್ರಚಾಮರಗಳಿಂದ ಅಲಂಕೃತವಾಗಿರತಕ್ಕಂಥ ದೊಡ್ಡದಾಗಿರತಕ್ಕಂತಹ ಇದ್ದಕ್ಕಿದ್ದಂಗೆ ಒಂದು ಅರಮನೆ ಕಾಣಿಸ್ತಲ್ಲಿ. ಸುದರ್ಶನ ಅಂತನ್ನುವಂಥ ಒಂದು ಪ್ರಾಸಾದ ಅರಮನೆ. ಯಾವುದು? ಇಂದ್ರದೇವ್ರದ್ದು. ಅದರಲ್ಲಿ ಕೂತ್ಕೊಂಡ್ಬಿಟ್ರೆ ಭೂಮಂಡಲದಲ್ಲಿ ಏನು ನಡೀತಾ ಇರೋದು ಇದೆಯಾ ಅದನ್ನು 3D ಎಫೆಕ್ಷನ್ನಲ್ಲಿ ನೋಡ್ಬೋದಂತೆ. ಅಂಥದ್ದೊಂದು ಅಪರೂಪದ ಅರಮನೆ ಅದು. ಯಾವುದು? ಸುದರ್ಶನ ಅಂತನ್ನುವಂತಹ ಕಲಾಭವನ. ಈ ಕಲಾಭವನ ಕಂಠದ್ದಕ್ಕೆಲ್ಲ ಸುದರ್ಶನ ಅಂತ ಹೆಸರಿಡ್ತಾರಲ್ಲ, ಹೆಸರಿಡೋರಿಗೆ ಯಾರಿಗೂ ಗೊತ್ತಿಲ್ಲ ಪಾಪ ಸುದರ್ಶನ ಅಂತ ಯಾಕೆ ಹೆಸರಿಡ್ತಾರೆ ಅಂತ. ಆದರೆ ನಿಜವಾಗಿಯೂ ಸುದರ್ಶನದ ಸ್ವಭಾವ ಏನಂದರೆ ಇದು. ಅಲ್ಲಿರುವಂಥ ಅರಮನೆ ಭಾಳ ವಿಚಿತ್ರವಾದಂಥದ್ದು. ಎಂಥದ್ದಂದರೆ ದೃಢ ಕುಟ್ಟಿಮವಾಗಿರತಕ್ಕಂತಹ ಅಟ್ಟಾಲಿಕೆ ಮಂಚಾದಿಗಳಿಂದ ಅಲಂಕೃತವಾದಂಥದ್ದಲ್ಲಿ ಎವ್ರಿಥಿಂಗ್ ಈಸ್ ಎ ಟ್ರಾನ್ಸ್ಪರೆಂಟಾಗಿ ಏನಾಗ್ತದೆ ಅಂದರೆ ಆ ಕಡೆ ನಡೆಯತಕ್ಕಂಥ ದೃಶ್ಯ ಲೀಲಾಜಾಲವಾಗಿ ಕಾಣಿಸುತ್ತದೆ.
ನೋಡಲಿಕ್ಕೆ ಛತ್ರ ಚಾಮರ ದೊಡ್ಡ ದೊಡ್ಡ ವಾಹನಗಳ ಮೇಲೆ ಕೂತ್ಕೊಂಡ್ಬಿಟ್ರೆ ಕೂಡೋರಿಗೆ ಕಷ್ಟ ಆಗ್ತದೆ ಅಂತ ಏನು ಮಾಡಿದ್ದಾರೆ, ತಮ್ಮ ಮಗನ ಯುದ್ಧ ನೋಡೋರು ಎಲ್ಲರೂ ಏನು ಮಾಡಲಿ, ಫ್ರೀ ಟಿಕೆಟ್, ಎಲ್ಲರೂ ಒಟ್ಟಿಗೆ ಏನು ಮಾಡಲಿ, ಏಕಕಾಲದಲ್ಲಿ ನಿಂತ್ಕೊಂಡಲ್ಲ ಆರಾಮವಾಗಿ ಕೂತ್ಕೊಂಡು ನೋಡಲಿ. ಮಗ ಒಬ್ಬವನೇ ಇದ್ದಾನೆ ಅಂತ ಅಂದ್ಕೊಂಡಿರ್ಬೋದು. ಹಿಂಭಾಗದಲ್ಲಿ ಏನಿದೆ ಅವನಿಗೆ ಅಂತಂದರೆ ಆಶೀರ್ವಾದಗಳ ಕವಚಗಳ ಮಹಾಪೂರ ಇದೆ ಅಲ್ಲಿ. ಎಲ್ಲಿ? ಅರ್ಜುನನ ಹಿಂಭಾಗದಲ್ಲಿ. ಯಾರ್ಯಾರು ಬಂದಿದ್ರೋ ಇಲ್ಲಿ ನೋಡ್ಲಿಕ್ಕೆ, ಯಾವ್ಯಾವ ದೇವತೆಗಳು ಬಂದಿದ್ದಾರೋ ಅವರೆಲ್ಲರೂ ಏನು ಮಾಡಿದ್ದಾರಲ್ಲಿ, ಅವರು ತಮ್ಮ ರಕ್ಷಾ ಕವಚವನ್ನು ಅರ್ಜುನನಿಗೆ ತೊಡಿಸಿಬಿಟ್ಟಿದ್ದಾರೆ. ನೋಡಲಿಕ್ಕೆ ಅರ್ಜುನ ಒಬ್ಬನೇ ಕಾಣಿಸ್ತಾ ಇದ್ದಾನೆ, ಆದರೆ ಅವನ ಹಿಂದೆ ಏನು ಮಾಡಿದ್ದಾನೆ ಪರಮಾತ್ಮ ತಾನು ಸ್ವಯಂ ಆಶೀರ್ವಾದದ ರಕ್ಷಾ ಕವಚ ಹಾಕಿದ್ದಾನೆ. ಬ್ರಹ್ಮದೇವರು ಇಟ್ಟಿದ್ದಾರೆ, ಸ್ವಯಂ ನರಾವೇಶ ಇಟ್ಟಿದ್ದಾನೆ ಪರಮಾತ್ಮ. ಇಂದ್ರದೇವರು ತಮ್ಮಗ ಅಂತನ್ನೋ ಕಾರಣ ಕರ್ಕೊಂಡೋಗಿ ಪಾಶುಪತಾದಿ ಅಸ್ತ್ರಗಳನ್ನು ಕೊಡಿಸಿದ್ದಾರೆ. ಆ ಯಾರ್ಯಾರು ಅಸ್ತ್ರಾದಿಗಳನ್ನು ದಾನ ಮಾಡಿದ್ರು, ಅಗ್ನಿ, ವರುಣ, ಕುಬೇರ ಮತ್ತು ಇಂದ್ರ, ಯಮ, ಧಾತ, ವಿಧಾತ, ಮಿತ್ರ ಎಲ್ಲರೂ ಏನಾಗಿದ್ದಾರೆ ಅಂದರೆ ಅಸ್ತ್ರಗಳನ್ನು ಕೊಟ್ಟವರೆಲ್ಲರೂ ಏನಾಗಿದ್ದಾರೆ, ಹಿಂಭಾಗದಲ್ಲಿ ಅರ್ಜುನನ ಯುದ್ಧವನ್ನು ನೋಡಲಿಕ್ಕೆ ವ್ಯಕ್ತರಾಗಿ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ. ಗಗನಾಂಗಣದಲ್ಲೆಲ್ಲ ಎಲ್ಲಿ ನೋಡಿದರೂ ದೇವತೆಗಳು. ಯಾಕೆ ಅಂದರೆ ಇದೊಂದು ವಿಚಿತ್ರವಾದ ಯುದ್ಧ ಅಲ್ರಿ. ಅದರಿಂದಾಗಿ ತಸ್ಮ್ಯೋಶ್ಚ ರಾಜನ್ ಪ್ರಾಸಾದೆ ದಿವ್ಯರತ್ನ ವಿಭೂಷಿತೆ ದಿವ್ಯ ಗಂಧ ಸಮಾವಿಷ್ಟಾ ಸೃಜೋ ದಿವ್ಯಾಶ್ಚಕಾಶಿರೆ. ಎಲ್ಲರೂ ಬಂದಲ್ಲಿ ಕುಳಿತಿದ್ದಾರೆ. ಹೋಗಲಿ, ಇವರೆಲ್ಲ ಬಂದರು, ಯಾರೋ ದೇವತೆಗಳು. ಅವರು ಬಂದಿದ್ದಾರೆ ನೋಡ್ರಿ, ಯಾರೋ ಪ್ರಜಾಪತಿಗಳ ವರ್ಗದವರು, ಸಪ್ತ ಪ್ರಜಾಪತಿಗಳು, ಸಪ್ತರ್ಷಿಗಳೆಲ್ಲ ಬಂದಿದ್ದಾರೆ. ಅಲ್ಲಿ ಏನಪ್ಪ ಅಂತಂದರೆ ವಿಚಿತ್ರ, ಈ ಯುದ್ಧಕ್ಕೆ ಅನುಕೂಲ ಆಗೋ ಹಂಗೆ ವಾತಾವರಣ ಇರಲಿ ಅಂಥೇಳಿ ಒಂದು ಚೂರು ಕೆಸರು ಎದ್ದಿರಬಾರ್ದು, ಧೂಳು ಕಂಡಿರಬಾರ್ದು. ಯಾಕೆ ಅಂದರೆ ಏನಾರ ಬಂದುಬಿಡ್ತು ಅಂದರೆ ಮಧ್ಯದಲ್ಲಿ ನೋಡುವಂಥ ದೃಶ್ಯಗಳು ಏನಾಗಿಬಿಡ್ತವೆ, ತಪ್ಪಿ ಹೋಗಿಬಿಡ್ತವೆ ಅಂತನ್ನೋ ಕಾರಣಕ್ಕೆಲ್ಲ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಸೂರ್ಯನೂ ಕೂಡ ಏನು ಮಾಡ್ತಾ ಇಲ್ಲ ಅಂದರೆ ಪ್ರಖರವಾದ ತಾಪವನ್ನು ತೋರಿಸ್ದೇನೆ ಸಾಮಾನ್ಯಾಕಾರೇಣ ಬೆಳಕಿಗೆ ಎಷ್ಟು ಬೇಕೋ ಅಷ್ಟೇ ಕಿರಣಗಳನ್ನು ಹೊರಹಾಕ್ತಿದ್ದಾನೆ. ಹೀಗಿರುವಂತಹ ಸಂದರ್ಭದಲ್ಲಿ ಶುದ್ಧವಾದಂತಹ ಪ್ರಾಸಾದವನ್ನು ಏರಿಕೊಂಡು ದೇವತೆಗಳೆಲ್ಲ ತಾವು ಏನು ಮಾಡ್ತಾ ಇದ್ದಾರೆ, ಪ್ರದಕ್ಷಿಣಾಕಾರವಾಗಿ ಆಶೀರ್ವಾದದ ರೂಪದಲ್ಲಿ ನಿಂತಿದ್ದಾರೆ. ಈ ದೊಡ್ಡ ದೊಡ್ಡ ರಾಜರ್ಷಿಗಳು ಬೇರೆ ಬಂದುಬಿಟ್ಟಿದ್ದಾರೆ. ಶ್ವೇತರಾಜ, ವಸುಮಾನಸ, ಪ್ರತರ್ಧನ, ನೃಗಾಯಯಾತಿ, ನೌಷ, ಮಾಂಧಾತ, ಭರತ ಚಕ್ರವರ್ತಿ, ಪೂರು, ಅಷ್ಟಕ, ಶಿಬಿ ಚಕ್ರವರ್ತಿ, ದಂಭೋದ್ಭವ, ಕಾರ್ತವೀರ್ಯ, ಅರ್ಜುನ, ಸಗರ ಚಕ್ರವರ್ತಿ, ದಿಲೀಪ್ ಚಕ್ರವರ್ತಿ, ಮತ್ತು ಶರಿಯಾತಿ ರಾಜ, ಸೋಮಕ, ಹರಿಶ್ಚಂದ್ರ, ರಘು ಚಕ್ರವರ್ತಿ, ದಶರಥ ಚಕ್ರವರ್ತಿ, ಭಗೀರಥ, ಸ್ವಯಂ ಅರ್ಜುನನ ಅಪ್ಪ ಪಾಂಡರಾಜ ಅವನು ಬಂದು ನಿಂತಿದ್ದಾನೆ. ಎಲ್ಲರೂ ಕೂಡ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಆ ಅದ್ಭುತವಾದಂತಹ ಯುದ್ಧದಲ್ಲಿ ಏನಾಗ್ತದೆ ಅಂಥೇಳಿ ನೋಡೋಣ ಅಂಥೇಳಿ ನೆಡ್ತಾ ಇದ್ದಾರೆ. ಯಾಕೆ ಅಂದರೆ ಏಕಸ್ಯ ಚ ಬಹೂನಾಂಚ ದ್ರಷ್ಟುಂ ಯುದ್ಧಂ ವ್ಯವಸ್ಥಿತಾ. ಒಬ್ಬನಿಗೂ ಅನೇಕ ಜನರಿಗೂ ಆಗತಕ್ಕಂಥ ಯುದ್ಧ ಇದು. ದ್ವಂದ್ವ ಯುದ್ಧ ಅಲ್ಲ, ಇದು ಸಮೂಹ ಯುದ್ಧವೂ ಅಲ್ಲ, ಇದೊಂಥರ ವಿಷಮ ಯುದ್ಧ. ಈ ಯುದ್ಧದಲ್ಲಿ ಅರ್ಜುನ ಗೆದ್ದೇ ಗೆಲ್ತಾನೆ. ಹೆಂಗೆ ಗೆಲ್ತಾನೆ ಅಂತ ನೋಡಬೇಕು ಅಂತ. ಗೆಲ್ಲೋದು ಅನ್ನೋದು ಸುನಿಶ್ಚಯನೇ. ಯಾಕೆ? ಅವ ಅರ್ಜುನ, ಅವ ಗೆದ್ದೇ ಗೆಲ್ಲೋನು. ಆದರೆ ಹೆಂಗೆ ಗೆಲ್ತಾನೆ ಅಂತ ನೋಡಬೇಕಲ್ಲ, ಅದನ್ನು ನೋಡಲಿಕ್ಕೆ ಎಲ್ಲರೂ ಸೇರಿದ್ದಾರೆ. ಅರ್ಜುನ ಬಂದ, ಅಷ್ಟು ದೂರದಿಂದ ರಥವನ್ನು ಓಡಿಸ್ಕೊಂಡು ಬರ್ತಾ ಇದ್ದಾನೆ. ಬರುವಂಥ ಸಂದರ್ಭದಲ್ಲಿ ಕುರುಗಳೆಲ್ಲರೂ ಸಿದ್ಧರಾಗಿ ನಿಂತುಕೊಂಡ್ರು. ಆಗ ಅರ್ಜುನ ಹೇಳ್ತಾ ಬರ್ತಾನೆ, ಏನಂತಂದ್ರೆ ನೋಡಪ್ಪ, ಎಲ್ಲಿ ನೀನು ನನ್ನ ರಥವನ್ನು ನಿಧಾನವಾಗಿ ಓಡಿಸ್ಬೇಕು, ಎಲ್ಲಿ ವೇಗವಾಗಿ ಓಡಿಸ್ಬೇಕು ಅಂತ ಹೇಳ್ತೀನಿ ಕೇಳು ಅಂತ ಹೇಳಿ ತಾನೇನು ಮಾಡಿದ್ದಾನೆ ಅಂತಂದರೆ, ಆ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು ಇವರು ಎಲ್ಲರ ರಥಗಳ ಮುಂದೆ ಎರಡೆರಡು ಬಾಣಗಳನ್ನು ಬಿಟ್ಟಿದ್ದಾನೆ. ಆ ಕುದುರೆಗಳ ಮುಂದೆ ಎರಡೆರಡು ಬಾಣಗಳು ನೆಲಕ್ಕೆ ಹೋಗಿ ಚುಚ್ಕೋಬೇಕು, ಆ ರೀತಿ ಬಿಟ್ಟಿದ್ದಾನೆ. ಅದು ಏನು ಸೂಚನೆ ಮಾಡ್ತಾ ಇದೆ ಅಂತಂದರೆ, ನಾನು ನಿಮಗೆ ನಮಸ್ಕಾರವನ್ನು ಮಾಡ್ತಾ ಇದ್ದೇನೆ. ರಣರಂಗದಲ್ಲಿ ನಮಸ್ಕಾರ ಮಾಡುವಂಥ ರೀತಿ, ಒಂದೊಂದು ಕಡೆ ನಮಸ್ಕಾರ ಒಂದೊಂದು ರೀತಿ ಇದೆ. ಆದ್ದರಿಂದ ಅಲ್ಲಿ ನಮಸ್ಕಾರ ಮಾಡ್ತಕ್ಕಂಥದ್ದು. ಹಾಗೆಯೇ ಅವರೆಲ್ಲರೂ ನಿಂತಿದ್ದಾರೆ, ಯುದ್ಧವನ್ನು ನೋಡ್ತಿರಬೇಕಾದ್ರೆ ಅವರ ಕಿವಿಯ ಹತ್ತಿರದಲ್ಲಿ, ಬಲಗಿವಿಯ ಹತ್ತಿರದಲ್ಲಿ ಎರಡೆರಡು ಬಾಣಗಳನ್ನು ಬಿಡ್ತಾನೆ ಪ್ರತಿಯೊಬ್ಬರಿಗೂ. ಅದು ಏನು ಅಂತಂದರೆ ಕುಶಲ ಪ್ರಶ್ನೆಯನ್ನು ಕೇಳ್ದಂಗೆ, ಹತ್ತಿರ ಹೋಗಿ ಚೆನ್ನಾಗಿದ್ದೀರಾ ಅಂತ ಹೇಳಿ ಮಾತಾಡಿಸ್ಬೇಕಾದ್ರೆ ಏನಿದೆಯಲ್ಲ ಆ ಕ್ರಮ, ಅದು ಯುದ್ಧದಲ್ಲಿ ಹೇಗೆ ಅಂತಂದರೆ
ಬಾಣವನ್ನು ಕಿವಿ ಹತ್ತಿರ ಬಿಡಬೇಕು, ತಾಕಬಾರ್ದು, ಮತ್ತೆ ಭಾಳ ಎಚ್ಚರ ಇರಬೇಕು, ಕಿವಿ ಹತ್ತಿರ ಬಿಡಬೇಕು. ನೋಡೋರು ಬಾಣ ಬಿಡ್ತಾ ಇದ್ದಾರೆ, ಇಂಥವ್ರು ಎದುರಿಗೆ ಬಂದಿದ್ದಾರೆ ಅಂದರೆ ಬಾಣ ಬಿಟ್ಟರೂ ಕೂಡ ಅವ್ರು ಎಲ್ಲಿ ಬರ್ತಾರೆ ಅಂತ ಸುಮ್ಮನೆ ನಿಂತಿರ್ತಾರೆ. ಆ ನಿಂತಾಗ ಕಿವಿ ಹತ್ತಿರ ಮಾತ್ರ ಅದು ಏನಾಗ್ತದೆ, ಹೊರಟು ಹೋಗ್ತದೆ ಬಾಣ. ಅದರಲ್ಲಿಂದಾಗಿ ಬಿಡೋನಿಗೂ ಗೊತ್ತಿದೆ ಯಾಕೆ ಬಿಟ್ಟಿದ್ದೀನಿ ಅಂಥೇಳಿ, ಈ ಬಿಡಿಸ್ಕೊಂಡವ್ರಿಗೆ ಗೊತ್ತಿರ್ತದೆ ಯಾಕೆ ಬಿಟ್ಟಿದ್ದಾರೆ ಅಂತ. ಆವಾಗ ಅವ್ರು ಪರಸ್ಪರ ಹೇಳ್ತಾರೆ, ನೋಡ್ರಿ ಕುಶಲ ಪ್ರಶ್ನೆ ಕೇಳಲಿಕ್ಕೋಸ್ಕರವಾಗಿ ನಮಗೆಲ್ರಿಗೂ ಏನು ಮಾಡ್ದ, ಬಾಣವನ್ನು ಬಿಟ್ಟ ಅಂಥೇಳಿ. ಯಾರಿಗೆ? ಇವರಿಗೆ 4 ಮಂದಿಗೆ. ಇನ್ನುಳಿದವ್ರಿಗೆ ಯಾರಿಗೂ ಕುಶಲನೂ ಇಲ್ಲ, ಕ್ಷೇಮನೂ ಇಲ್ಲ. ಇವ್ರಿಗೆ ಮಾತ್ರ ಏನು ಮಾಡ್ತಾನೆ, 4 ಮಂದಿಗೂ ಕೇಳ್ತಾನೆ. ಕೇಳಿ ಮತ್ತು ಬಹಳ ದಿವಸ ಆಯಿತು, ನೀವು ಹೇಗಿದ್ದೀರಿ ಅಂತ ಹೇಳೆಲ್ಲ ಮತ್ತು ನಮಸ್ಕಾರ ಮಾಡೋ ಹಾಗೆ, ಕುಶಲ ಪ್ರಶ್ನೆಯನ್ನು ಕೇಳೋ ಹಾಗೆ ಪ್ರಾಣ ಬಿಟ್ಟು ಆನಂತರದಲ್ಲಿ ಏನು ಮಾಡ್ತಾನೆ, ಇವನಿಗೆ ಉತ್ತರನಿಗೆ ಹೇಳ್ತಾನೆ, ನೋಡಪ್ಪ ಇಲ್ಲಿ ದ್ರೋಣಾಚಾರ್ಯರಿದ್ದಾರೆ ಸೈನ್ಯದ ಮಧ್ಯದಲ್ಲಿ, ಅವರ ಎಡಭಾಗದಲ್ಲಿ ಕೃಪಾಚಾರ್ಯರಿದ್ದಾರೆ, ಬಲಭಾಗದಲ್ಲಿ ಅಶ್ವತ್ಥಾಮಾಚಾರ್ಯರಿದ್ದಾರೆ, ಈ ಕಡೆ ಕೊನೆಯ ಪಾರ್ಶ್ವದಲ್ಲಿ ಕರ್ಣ ಇದ್ದಾನೆ, ಭೂರಿಶ್ರವ, ಸೋಮದತ್ತ, ಬಾಲ್ಹೀಕಾದಿರಾಜರುಗಳಿದ್ದಾರೆ, ಮತ್ತು ದುಶ್ಶಲೆಯ ಗಂಡನಾಗಿರ್ತಕ್ಕಂತಹ ಜಯದ್ರಥನೂ ಬಂದಿದ್ದಾನೆ. ಇಂಥವರೆಲ್ಲರೂ ಏನಾಗಿದ್ದಾರೆ, ಬಂದಿದ್ದಾರೆ. ಆದರೆ ಒಂದು ಸಮಸ್ಯೆ ಇದೆ, ದುರ್ಯೋಧನಂ ನ ಪಶ್ಯಾಮಿ. ಯಾರನ್ನು ಉಳಿಸ್ಬೇಕು ಅಂತ ಇವರೆಲ್ಲ ಇಷ್ಟೆಲ್ಲ ಯೋಚನೆ ಮಾಡಿ ಅವನನ್ನು ಓಡಿಸ್ಬಿಡೋಣ ಅಂತೇಳಿ ಓಡಿಸಿದ್ರು. ಇವನೇನು ಮಾಡ್ತಾನೆ ಅಂದರೆ ಎಲ್ಲರನ್ನೂ ನೋಡ್ಕೊತ ಬಂದು ಹುಡುಕ್ತಾ ಯಾವನು ಬೇಕಾಗಿತ್ತೋ ವಾಸ್ತವದಲ್ಲಿ ಅವನೇ ಕಾಣ್ತಾ ಇಲ್ಲ. ದುರ್ಯೋಧನಂ ನ ಪಶ್ಯಾಮಿ ಕುನುರಾಜ ಸಗಚ್ಚತಿ ಉತ್ಸರ್ಜಯಿತ ರಥಾನೀಕಂ ಯಾಹಿ ಹತ್ರ ಸುಯೋಧನ. ಬಿಟ್ಬಿಡಿ ಇವರನ್ನೆಲ್ಲರನ್ನೂ, ಇವರೆಲ್ಲರಿಗೂ ಕುಶಲ ಪ್ರಶ್ನೆ ಕೇಳಿದ್ದಾಯಿತು, ರಥ ಮುಂದಕ್ಕೆ ಕೊಡಿ ಅಂತಂತಾನೆ. ಯಾಕೆ ಅಂದರೆ ಇವ್ರ ಹತ್ರ ಎಲ್ಲ ಏನು ಕೆಲಸ ಇಲ್ಲ. ಅವ ಎಲ್ಲಿ ಹೋದವ? ಇವರೆಲ್ಲ ಏನು ಮಾಡಿದರು, ದುರ್ಯೋಧನನ್ನು ಉಳಿಸ್ಬೇಕು ಅಂತ ಅರ್ಜುನನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತೀವಿ ಅಂತಂದರು. ಅರ್ಜುನ ಅಂತಾನೆ, ನೀವು ಯುದ್ಧ ಮಾಡ್ಲಿಕ್ಕೆ ಬಂದ್ರೂ ಕೂಡ ನಿಮ್ಮ ಜೊತೆಗೆ ಯುದ್ಧಕ್ಕೆ ನಿಲ್ಲೋರು ಯಾರಿದ್ದಾರೆ? ನೀವು ನನ್ನ ಜೊತೆಗೆ ಯುದ್ಧ ಮಾಡ್ಲಿಕ್ಕೆ ಬರ್ತೀರಿ ದುರ್ಯೋಧನನ ಪಕ್ಷ ವಹಿಸ್ಕೊಂಡು, ನಾನೇನು ಮಾಡಬೇಕು? ಪ್ರತಿಯಾಗಿ ಯುದ್ಧ ಮಾಡ್ಲಿಕ್ಕೆ ನಿಂತ್ಕೋಬೇಕು. ಈ ನೋಡ್ರಿ, ಪ್ರತಿಕ್ರಿಯೆ ಅನ್ನೋದು 3 ರೀತಿ ಇದೆ. ಇಂಗ್ಲೀಷ್ನಲ್ಲೂ ಹೇಳುತ್ತಾರೆ, ಒಂದು ಒಫೆನ್ಸಿವ್ ಆಗಿ ಮಾತಾಡಿದ್ದಕ್ಕೆ ಎದುರಿಗೆ ಮಾತಾಡ್ಬಿಡೋದು, ಬೈದಿದ್ದಕ್ಕೆ ಪ್ರತಿಯಾಗಿ ಬೈದ್ಬಿಡೋದು, ಅಂದದ್ದಕ್ಕೆ ಪ್ರತಿಯಾಗಿ ಅಂದ್ಬಿಡೋದು. ಎರಡನೇದ್ದು ಡಿಫೆನ್ಸಿವ್ ಆಗಿ, ಅಂದರೆ ಬೈದಿದ್ದಕ್ಕೆ ನಿಧಾನಾಗಿ ಉತ್ತರ ಕೊಡೋದು, ಅದರ ನಿಧಾನಾಗಿ ಉತ್ತರ ಕೊಡೋದು, ಕ್ರಿಯಾಕ್ಕೆ ಪ್ರತಿಕ್ರಿಯಾವನ್ನು ತೋರಿಸೋದು, ಶಕ್ತಿಯಾನುಸಾರವಾಗಿ ಮಾತಾಡೋದು. ಇದು ಎರಡನೇದು. ಮೂರನೇದ್ದು ಇನ್ನೊಂದಿದೆ, ತುಂಬ ರಾಕ್ಷಸ ಕ್ರಮದ ಪ್ರತಿಕ್ರಿಯೆ. ಏನು ಪ್ರತಿಕ್ರಿಯೆ ಆಗುತ್ತಾ? ಏನಾರ ಮಾಡಿರಿ ನೀವು, ನಾವು ನಿಮಗೆ ಪ್ರತಿಕ್ರಿಯೆ ಕೊಡಲಾರ್ದಂಗೆ ಹೋಗ್ಬಿಡೋದು. ಅಭಿಪ್ರಾಯ ಏನು ಅಂತಂದರೆ, ನಿಮ್ಮ ಮಾತುಗಳು ನಾವು ಪ್ರತಿಕ್ರಿಯೆ ಕೊಡಲಿಕ್ಕೆ ಅನರ್ಹವಾದದ್ದಿದೆ, ಅಂದರೆ ನೀವೊಬ್ಬರು ಅಯೋಗ್ಯರು, ನಿಮ್ಮ ಜೊತೆಗೆ ಜಗಳಾಡಲಿಕ್ಕೂ ಯೋಗ್ಯತೆ ಇಲ್ಲ. ನಾನು ನಿಮ್ಮ ಜೊತೆ ಜಗಳಾಡಬೇಕು ಅಂತಾದ್ರೂ ನಿಮ್ಗೊಂದು ಯೋಗ್ಯತೆ ಇರಬೇಕಲ್ಲ, ಆ ಯೋಗ್ಯತೆನೂ ಇಲ್ಲದೆ ಇದ್ದವ್ರ ಹತ್ರ ನಿಮ್ಮ ಹತ್ರ ಏನು ಜಗಳಾಡೋದಿದೆ ಅಂತ ಅಂದುಬಿಟ್ರೆ, ನಿಮ್ಮನ್ನು ಬೈದ್ರೆ ಆಗೋ ಅಪಮಾನದಕ್ಕಿಂತ ಈ ರೀತಿಯಾದಂಥದ್ದು ಏನಿದೆಯಲ್ಲ, ಈ ತಿರಸ್ಕಾರ, ಇದು ಬಹಳ ಮರ್ಮಾಘಾತವನ್ನು ಮಾಡುವಂಥದ್ದು, ಬಹಳ ಮರ್ಮಾಘಾತವನ್ನು ಮಾಡುವಂಥದ್ದು. ದುರ್ಯೋಧನನನ್ನು ಬೆಂಬಲಿಸ್ಕೊಂಡು ಬಂದಿರತಕ್ಕಂಥ ಇವರನ್ನು ಅರ್ಜುನ ಯಾವ ರೀತಿ ಗೌರವಿಸ್ತಾನೆ. ಮೊದಲೆಲ್ಲ ನಮಸ್ಕಾರ ಚಮತ್ಕಾರ ಎಲ್ಲ ಮಾಡಿದ ನಂತರದಲ್ಲಿ ಎಲ್ಲಿ ಹೋದ್ನ ದುರ್ಯೋಧನ, ಮೊದಲು ಅವನನ್ನು ಹುಡುಕು ನಡಿ ಅಂತ ಹೇಳಿ ಇವ್ರನ್ನ ಬಿಟ್ಟ ಅವ್ರ ಹತ್ರ ಹೊಂಟುಬಿಟ್ಟ. ಆವಾಗ ಅವರು ಪರಸ್ಪರರಲ್ಲಿ ಮಾತಾಡ್ಕೊತಾರೆ, ಇವ ಈ ಕಡೆ ಹೋಗ್ತಿದ್ದಾನೆ ಅಂದರೆ ಆ ಕಡೆ ತಿರ್ಕೊಂಡು ಬರ್ಬೋದು ಅಂತ, ಸೈನ್ಯವನ್ನು ಪ್ರದಕ್ಷಿಣೆ ಮಾಡ್ತಿರ್ಬೇಕು ಅಂತ ಆ ಕಡೆ ಹೋಗ್ತಿದ್ದಾನೆ ಅಂತ ಅಂದ್ಕೊಂಡು ಪರಸ್ಪರರಲ್ಲಿ ಮಾತಾಡ್ಕೊತಿದ್ದಾರೆ. ಬಹಳ ದಿವಸದ ನಂತರದಲ್ಲಿ ಬಂದಿದ್ದಾನೆ ಅರ್ಜುನ, ಬಹಳ ಪರಾಕ್ರಮದಿಂದ ಕೂಡಿದ್ದಾನೆ, ಕಾಂತಿಯಿಂದ ಜ್ವಲಿಸ್ತಾ ಇದ್ದಾನೆ, ಹಾಗೆ ಹೀಗೆ ಅಂಥೇಳಿ ಪರಸ್ಪರರಲ್ಲಿ ಮಾತಾಡ್ತಾ ಇದ್ದಾರೆ. ಹಾಗೆ ಮಾತಾಡುವಂತಹ ಸಂದರ್ಭದಲ್ಲಿ ಏನು ಮಾಡ್ತಾನೆ ಅಂತಂದರೆ, ಅರ್ಜುನ ತಾನು ಓಡ್ದ ಆ ದುರ್ಯೋಧನನನ್ನು ಹುಡುಕೊಂಡು. ಆವಾಗ ಅಲ್ಲಿ ಮಧ್ಯದಲ್ಲಿ ಹೇಳ್ತಾ ಹೋಗ್ತಾನೆ, ನೋಡು ಇಲ್ಲಿ ಭೀಷ್ಮಾಚಾರ್ಯರಾಗಲಿ, ದ್ರೋಣಾಚಾರ್ಯರಾಗಲಿ, ಕೃಪಾಚಾರ್ಯರಾಗಲಿ, ಅಶ್ವತ್ಥಾಮಾಚಾರ್ಯರಾಗಲಿ, ಇವರು ಯಾವಾಗ ಬರ್ತಾರಲ್ಲ ಯುದ್ಧಕ್ಕೆ, ಆವಾಗ ನೀನು ಮಂದಂಬಾಹಯ ಸಾರಥಿ, ಅಲ್ಲಿ ಏನು ಮಾಡಬೇಡ ಅಂತಂದರೆ, ಇಶುಪಾತ ಮಾತ್ರೇ ಸೇನಾಯಾ ಸ್ಥಾಪಯ ಅಶ್ವಾನ್ ಅರಿಂದಮ ಏತದಗ್ರಂ ಗವಾಂ ದೃಷ್ಟಂ ಮಂದಂಬಾಹಯ ಸಾರಥಿ. ಭೀಷ್ಮಾಚಾರ್ಯರು ಬಂದರೆ ಆವಾಗ ರಥದ ವೇಗವನ್ನು ಕಡಿಮೆ ಮಾಡು, ನಿಧಾನಾಗಿ ಮಾಡು. ಯಾಕೆ ಅಂದರೆ ಅವರು ನಮ್ಗಿಂತ ದೊಡ್ಡವರು, ಅವ್ರ ಹತ್ರ ಗೌರವಪೂರ್ಣವಾಗಿ ನಡ್ಕೋಬೇಕು. ಯುದ್ಧನೇ ಮಾಡಲಿಕ್ಕೆ ಬಂದರೆ ಆವಾಗ ಯುದ್ಧ ಮಾಡಬೇಕಾಗ್ತದೆ.
ಆದರೆ ಈ ದುಶ್ಯಾಸನ, ಈ ಕರ್ಣ, ಈ ದುರ್ಯೋಧನ ಇವರು ಯಾರ್ಯಾರು ಬರ್ತಾರಲ್ಲ, ಇವ್ರು ಬಂದರೆ ಶೀಘ್ರಂ ವಾಹಯ ಸಾರಥಿ, ಅಲ್ಲಿ ನಿಲ್ಲಿಸಲೇಬೇಡ, ನಿನ್ನಿಷ್ಟಕ್ಕನುಸಾರವಾಗಿ ರಥ ಹೊಡಿತಾ ಇರು. ಆ ಹೊಡಿತಿರ್ಬೇಕಾದ್ರೆ ಅವ್ರಿಗೆ ಎಷ್ಟು ಯಾವ್ಯಾವ ರೀತಿಯಲ್ಲಿ ಹೊಡಿಬೇಕೋ ಹಾಗೆ ಏನು ಮಾಡ್ತೀನಿ ಅಂದ್ರೆ ನಾನು ಹೊಡಿತಾ ಹೋಗ್ತೀನಿ ಅಂತ ಹೇಳಿ ಏನು ಮಾಡ್ದ ಹೇಳ್ದ. ಇಷ್ಟು ಹೇಳಿ ಏನು ಮಾಡ್ದ ಅಂತಂದರೆ ಒಬ್ಬೊಬ್ಬರನ್ನಾಗಿ ನೋಡಿಕೊಂಡು ದುರ್ಯೋಧನನ್ನು ತಾಕಬೇಕು, ದುರ್ಯೋಧನನ್ನು ಮುಟ್ಟಬೇಕು ಅಂತ ಹೇಳಿ ಅರ್ಜುನ ಹೊರಟು ಬಿಟ್ಟ. ಹೊರಟ ನಂತರದಲ್ಲಿ ಯಾವಾಗ ಅವನು ಆ ಕಡೆ ಅಷ್ಟು ವೇಗದಿಂದ ಸಾಗಿ ಹೋಗ್ತಿದ್ದಾನೋ ದುರ್ಯೋಧನ ಹೋಗಿರೋ ದಿಕ್ಕಿಗೆ, ಆವಾಗ ಇವರೆಲ್ಲರೂ ತಡಬಡಾಯಿಸ್ಕೊಂಡು ನೋಡಿದ್ರೆ ಆಗಲೇ ಅವನನ್ನು ಮುಟ್ಲಿಕ್ಕೆ ಹೋಗ್ತಾ ಇದ್ದಾನೆ, ಅವನನ್ನು ಬೆನ್ನು ಹತ್ತಬೇಕು ಅಂತ ಹೊರಟು. ಆಗ ಒಬ್ಬೊಬ್ರದ್ದು ಪರಿಚಯ ಇತ್ತಲ್ಲ, ಆಗ ಯಾವಾಗ ಇವರು ಅವಸರ ಮಾಡ್ಕೊಂಡು ಹೊರಟರು ಆಗ ಅಶ್ವತ್ಥಾಮಾಚಾರ್ಯ ಅಂತಾರೆ, ಕಾಯ್ತಾ ಇದ್ರವರು, ಏನಪ್ಪಾ ಕರ್ಣ ಯುದ್ಧ ಮಾಡಬೇಕು ಅಂತ ಜಪ ಮಾಡ್ತಾ ಇದೆಯಲ್ಲ, ಬಂದಿದೆ ನೋಡಿ ಈಗ ಆ ಪ್ರಸಂಗ. ಎದುರಿಗಿದ್ದಾನೆ ನೋಡು, ಯಾರು? ಯಮದೇವರೇ ಇನ್ನೊಂದು ವೇಷದಲ್ಲಿ ಬಂದರೆ ಅದು ಅರ್ಜುನ, ಬೇರೆ ಅವನು ಅಂತ ಅಂದ್ಕೊಳ್ಳಿಕ್ಕೆ ಹೋಗಬೇಡ. ಅದಕ್ಕಾಗಿ ಕರ್ಣ ಎತ್ತತ್ ಸಭಾ ಮಧ್ಯೆ ಬಹ್ವಬದ್ಧಂ ವಿಕಥಸೆ ನಮೇ ಯುಧಿ ಸಮೋಸ್ತೀತಿ ತದಿದಂ ಪ್ರತ್ಯುಪಸ್ಥಿತಂ. ನನಗೆ ಯುದ್ಧದಲ್ಲಿ ಎದುರಾಗಿ ನಿಲ್ತಕ್ಕಂತಹ ಸಮಾನವಾದ ಯೋದ್ಧಾರಗಳು ಯಾರೂ ಇಲ್ಲ ಅಂತಿದ್ಯಲ್ಲ, ಬಂದಿದೆ ನೋಡಪ್ಪ ಪ್ರಸಂಗ, ಮಾಡು ಯುದ್ಧ. ಯಶೋ ಅಂತಕಃ ಇವ ಕ್ರುದ್ಧ, ಯಮದೇವರು ಕೋಪಕ್ಕೆ ಬಂದರೆ ಹೆಂಗೆ ಕಾಣಿಸ್ಬೇಕು ಅಂದರೆ ಅರ್ಜುನನ ಥರ ಕಾಣಿಸ್ತಾರೆ. ಅದರಿಂದಾಗಿ ಸರ್ವಭೂತಾವಮರ್ಧನ ಸಂಗ್ರಾಮ ಶಿರಸೋ ಮಧ್ಯೆ ಜೃಂಭತೆ ಕೇಸರಿ ಯಥ. ಸಂಗ್ರಾಮದ ಮಧ್ಯದಲ್ಲಿ ಹೆಂಗೆ ಕಾಣಿಸ್ತಾ ಇದ್ದಾನೆ ಅಂತಂದರೆ, ಸಿಂಹ ಬಂದುಬಿಟ್ಟು ಒಂದು ಸರ್ತೆ ಗುಟ್ರ ಹಾಕಿ ಏನಾದ್ರೂ ಬಾಯ ಅಂತ ಆಕಳಿಸಿ ತೆಗೆದು ಬಿಟ್ರೆ ಹೆಂಗಿರಬೇಕಲ್ಲ, ಅದರದ್ದು ಇನ್ನೊಂದು ಸ್ವರೂಪ. ಎರಡೇ ಕಾಲಿಂದ ನೋಡಬೇಕು ಅಂತಂದರೆ ಅರ್ಜುನನ ನೋಡಬೇಕು, ಹಾಗಿದ್ದಾನೆ. ನೋಡೋ ಮತ್ತು ಸಾಧ್ಯ ಇದ್ದರೆ ಶೂರೋಸಿ ಯದಿ ಸಂಗ್ರಾಮೆ, ಯುದ್ಧದಲ್ಲಿ ಬಹಳ ಪಾಂಡಿತ್ಯ ಇದ್ದವನು ಅಂತ ಅಂತೀಯ, ಏನಾದ್ರೂ ಶೂರನಾಗಿದ್ದರೆ ಸಭಾ ಮಧ್ಯದಲ್ಲಿ ಅಷ್ಟೇ ಮಾತಾಡ್ದಂಗಲ್ಲ, ದರ್ಶಯಸ್ವ ಸಭಾಂ ವಿನಾ ಯದ್ಯಶಕ್ತೋಸಿ. ಇಲ್ಲರೇ ನಾವು ಅಲ್ಲಿ ಮಾತ್ರ ಮಾತಾಡೋರು, ಅಲ್ಲಿ ನಮಗೆ ಮಾತಾಡ್ಲಿಕ್ಕೆ ಚೆನ್ನಾಗಿ ಬರ್ತದೆ ಅಂತನೋ ಹಂಗಿದ್ರೆ, ಯದ್ಯಶಕ್ತೋಸಿ ವೀರ್ಯೇಣ ಪಾರ್ಥೇನ ಅದ್ಭುತ ಕರ್ಮಣ ಪುನರೇವ ಸಭಾಂ ಗತ್ವ ಧರ್ತರಾಷ್ಟ್ರೇಣ ಧೀಮತ. ಭಾಳ ಬುದ್ಧಿವಂತಿದ್ದಾನಲ್ಲ ನಿನ್ನ ಸ್ನೇಹಿತ, ಯಾರು? ದುರ್ಯೋಧನ. ಅವನು ನೀನು ಇಬ್ಬರು ಸೇರಿಕೊಂಡು ಅವನನ್ನು ಕೂಡ, ಯಾರು ಇನ್ನೊಬ್ಬ ಬಂದಾನಲ್ಲವ ನಿಮ್ಮವನು, ಯಾರು? ಶಕುನಿ. ಮಾತುಲಂ ಪರಿಗೃಹ್ಯಾಶು ಮಂತ್ರಯಸ್ವ ಯಥಾತಥಂ. ಇನ್ನೊಬ್ಬರನ್ನ ಹೆಂಗೆ ಹಾಳು ಮಾಡೋದು ಅಂಥೇಳಿ ನೀವೆಲ್ಲ ಕೂತ್ಕೊಂಡು ಮಂತ್ರಾಲೋಚನೆ ಮಾಡ್ಬೋದು. ಅಷ್ಟಕ್ಕೆ ನೀವೇನಿದ್ದೀರಿ, ಯೋಗ್ಯರಿದ್ದೀರಿ ಅಂದ್ರೆ ಅಂದು ತೀರಿಸ್ಕೋಬೇಕಾಗಿತ್ತು ಅವ್ರಿಗೆ. ಯಾರಿಗೆ? ಅಶ್ವತ್ಥಾಮಾಚಾರ್ಯರಿಗೆ. ಆವಾಗಲೇ ಇವನು ಅಂದಿದ್ನಲ್ಲ, ಏನಂತಂದರೆ ನೀವೆಲ್ಲರ ಶ್ರಾದ್ದದ ಭೋಜನಕ್ಕೆ ಆಹ್ವಾನ ಬಂದರೂ ಹೋಗ್ಲಿಕ್ಕೆ ಸರಿ ಇದ್ದೀರಿ ಅಂತ ಅಂದಿದ್ನಲ್ಲ. ಅಲ್ಲಿ ಎಲ್ಲರ ಎದುರಿಗೆ, ಯಾರೆದುರಿಗೆ? ಕೃಪಾಚಾರ್ಯರ ಎದುರಿಗೆ, ಅಶ್ವತ್ಥಾಮ ಇವರಿಗೆ, ದ್ರೋಣಾಚಾರ್ಯರ ಎದುರಿಗೆ, ಭೀಷ್ಮಾಚಾರ್ಯರ ಎದುರಿಗೆ ಅದನ್ನು ಮಾತಾಡಿಬಿಟ್ರೆ ತಮ್ಮ ಗಾಂಭೀರ್ಯ ಕಡಿಮೆ ಆಗ್ತದೆ. ಈಗ ಪಕ್ಕದಲ್ಲಿ ಸಿಕ್ಕವನು ಯಾರೋ ಕರ್ಣ, ಸಿಕ್ಕಾಗ ಬಿಡ್ತಾರ. ಅಲ್ಲಿ ಅಂದದ್ದನ್ನು ಆ ಸಭಾ ಮರ್ಯಾದೆ ಉಳಿಸ್ಕೊಂಡು, ಆದರೆ ಅನ್ಬೇಕಾಗಿರೋ ಮಾತುಗಳನ್ನು ಮಾತ್ರ ಉಳಿಸ್ಕೊಳ್ಳೋದಿಲ್ಲ, ಅದನ್ನು ಎಲ್ಲನೂ ಏನು ಮಾಡಿಬಿಡ್ತಾರೆ ಒಟ್ಟಿಗೆ ಅಟ್ ಎ ಟೈಮ್ ಫುಲ್ ಟ್ರಾನ್ಸ್ಫರ್ ಸಬಳವಾಗಿ ಹೇಳ್ತಾರೆ. ಹೇಳಿದ್ಯಲ್ಲಪ್ಪ ನನಗೆ, ನೀವು ಹೋಗಿ ಏನು ಮಾಡ್ಬೋದು ಅಂತಂದರೆ ಈ ಕೆಲಸ ಮಾಡ್ಬೋದು ಅಂತಂದು ಹೇಳಿ ಕರ್ಣನಿಗೆ ಅಶ್ವತ್ಥಾಮಾಚಾರ್ಯ ಏನು ಮಾಡಿದರು, ಬೈಬೇಕಾದದ್ದನ್ನು ಅಷ್ಟನ್ನು ಬೈದರು. ಈ ರೀತಿಯಾಗಿ ಹೇಳಿದರೆ ಕರ್ಣನಿಗೆ ಸಿಟ್ಟು ಬಂತು. ಅವ ಅಂತಾನೆ, ನಾಹಂ ಬಿಭೇಮಿ ಬಿಭತ್ಸೋಹ ನ ಕೃಷ್ಣಾತ್ ದೇವಕೀ ಸುತಾತ್ ಪಾಂಡವೇಭ್ಯೋಪಿ ಸರ್ವೇಭ್ಯ ಕ್ಷತ್ರಧರ್ಮಂ ಮನುವೃತಃ. ಕ್ಷತ್ರಿಯ ಧರ್ಮವನ್ನು ಅನುಷ್ಠಾನ ಮಾಡತಕ್ಕಂಥ ನಾನು ಅಶ್ವತ್ಥಾಮಾಚಾರ್ಯ ಏನು ಅಂದ್ಕೊಂಡಿದ್ದೀರಿ? ನಾನೇನು ಹೆದರೋದಿಲ್ಲ, ಅರ್ಜುನನಿಗಲ್ಲ ಸ್ವಯಂ ಕೃಷ್ಣ ಪರಮಾತ್ಮನಿಗೂ ಹೆದರೋದಿಲ್ಲ ನಾನು. ಸತ್ವಾಧಿಕಾನಾಂ ಪುಂಸಾಂ ಹಿ ಧನುರ್ವೇದೋಪಜೀವಿನಾಂ ಗರ್ಜನಾತ್ ಜಾಯತೆ ದರ್ಭ ಸ್ವರಶ್ಚನ ವಿಷೀದತಿ. ಸತ್ವಾಧಿಕರಾಗಿರ್ತಕ್ಕಂಥವ್ರು ಏನಿದ್ದಾರಲ್ಲ, ಬಹಳ ಶಕ್ತಿ ಸಾಮರ್ಥ್ಯ ಇರತಕ್ಕಂಥ ಕ್ಷತ್ರಿಯರು, ಯಾರು ಧನುರ್ವಿದ್ಯಾವನ್ನು ಉಪಜೀವನ ಮಾಡಿಕೊಂಡು ಬದುಕ್ತಿರ್ತಾರೆ, ರಣಾಂಗಣವನ್ನು ಅವ್ರೇನು ಮಾಡ್ತಾರೆ ಅಂದರೆ ಸಂತೋಷದಿಂದ ಸ್ವೀಕಾರ ಮಾಡ್ತಾರೆ. ಅಂಥವರಿಗೆ ಗರ್ಜನೆ ಬಂತು ಅಂತಂದರೆ, ಪ್ರತಿವೀರ ಗರ್ಜನೆ ಮಾಡಿದ ಅಂದರೆ ಅದರಲ್ಲಿಂದ ಉತ್ಸಾಹ ಹೆಚ್ಚಾಗ್ತದೆ ಹೊರತು ಹೆದರಿಕೆ ಬರೋದಿಲ್ಲ ಅವರಿಗೆ. ಪಶ್ಯತ್ವ ಆಚಾರ್ಯ, ಸ್ವಲ್ಪ ಇಲ್ಲಿ ನೋಡು, ಆ ಆಚಾರ್ಯರಾಗಿರ್ತಕ್ಕಂಥವ್ರು ಏನಿದ್ದಾರಲ್ಲ, ನನ್ನ ಅಭಿಪ್ರಾಯವನ್ನು
ಹಾಂ, ಪಶ್ಯತ್ವ ಆಚಾರ್ಯಪುತ್ರೋ ಮಾಂ ಅರ್ಜುನೇನ ಅಪರಂ ಸಹ ಯುಧ್ಯಮಾನಂ ಸುಸಂಯುಕ್ತಂ ಜಯೋ ವೈ ಮಯ್ಯವಸ್ಥಿತ. ನೋಡ್ರಿ ಚೆನ್ನಾಗಿ ನೀವು, ಅರ್ಜುನನ ಜೊತೆಗೆ ನಾನು ಯುದ್ಧವನ್ನು ಮಾಡ್ತೀನಿ, ಜಯ ಅನ್ನೋದು ನನ್ನಲ್ಲೇ ಪ್ರತಿಷ್ಠಿತ ಆಗಿದೆ, ಅರ್ಜುನ ಏನು ಸಾಮರ್ಥ್ಯವಂತ ಅಲ್ಲ ಅಂತ ಹೇಳಿ ಇಷ್ಟು ಹೇಳಿದರು. ಇಷ್ಟು ಹೇಳಿದ ನಂತರದಲ್ಲಿ ಅಷ್ಟೊತ್ತಿಗೆ ಆ ಕಡೆಗೆ ಹೋಗ್ತಾ ಇದ್ನಲ್ಲ ದುರ್ಯೋಧನ, ಆ ದುರ್ಯೋಧನ ನಿಟ್ಟುಸಿರು ಬಿಡ್ತಾ ಓಡ್ತಾ ಬಂದ ಆ ಕಡೆಯಿಂದ. ಯಾಕೆಂದರೆ ಪ್ರದಕ್ಷಿಣಾಕಾರವಾಗಿ ಸೈನ್ಯವನ್ನು ಬಳಸ್ಕೊಂಡು ಹೋಗ್ಬಿಟ್ಟಿದ್ದ ಅರ್ಜುನ. ಇವನು ಯಾವ ದಿಕ್ಕಿಗೆ ಹೋಗ್ತಿದ್ದಾನೋ ಅದರ ಮುಂದಿನ ಕಡೆ ಸಾಗಿಬಿಟ್ಟು ಅಲ್ಲಿಗೆ ಹೋಗಿ ದುರ್ಯೋಧನನ ಎದುರಾಗಿ ಬಂದ. ತಕ್ಷಣ ದುರ್ಯೋಧನ ರಣಾಂಗಣವನ್ನು ಬಿಟ್ಟು ಹೋಗಿದ್ದೆ ಅಂತ ಹೇಳಿ ಇನ್ನು ಅರ್ಜುನ ಏನಾದ್ರೂ ಲೇವಡಿ ಮಾಡಬಾರ್ದಲ್ಲ, ಅದೇನಾದರೂ ಪ್ರಸಂಗ ನಡೆದುಬಿಟ್ರೆ ದುಃಖ ಆಗ್ತದೆ. ಅದಕ್ಕೋಸ್ಕರವಾಗಿ ಏನು ಮಾಡ್ದ ಅಂದರೆ ತಕ್ಷಣದಲ್ಲಿ ಆ ಕಡೆಯಿಂದ ಹೋದವನು ಹೀಗೆ ಬಂದ ಅಂತಾನೆ, ಮಹಾಮನಾ ಮಂದಬುದ್ಧಿ ನಿಶ್ವಸನ್ ಧೃತರಾಷ್ಟ್ರಜಃ ಉವಾಚಸ ಮಹಾಬಾಹುಂ ಕರ್ಣಂ ದುರ್ಯೋಧನಸ್ತದ. ಆವಾಗ ಮರಳಿ ಬಂದು ದುರ್ಯೋಧನ ಹೇಳ್ತಾನೆ, ಅಯ್ಯೋ ಏನು ಮಾಡಲಿ, ವಾಸ್ತವದಲ್ಲಿ ವಿರಾಟನ ಮನೆಯಲ್ಲಿ ಅರ್ಜುನಾದಿಗಳಿದ್ದಾರೆ ಅಂತ ನಮಗೆ ಗೊತ್ತಿರಲಿಲ್ಲ. ಗೊತ್ತಿಲ್ಲದೆ ಇದ್ದದ್ರಿಂದಾಗಿ ಕರ್ಣ ಏನು ಮಾಡಿಬಿಟ್ವಿ ಅಂತಂದರೆ ಈ ಗೋಧನವನ್ನು ಹಿಡಿದುಬಿಟ್ವಿ. ಈಗ ಬೇರೆ ಗತ್ಯಂತರ ಇಲ್ಲದೇನೆ ಯುದ್ಧವನ್ನು ಮಾಡಲೇಬೇಕಾಗಿದೆ. ನೋಡಿ, ಯುದ್ಧವನ್ನು ಮಾಡ್ತೀವಿ ಅಂತ ಬಹಳ ಅಬದ್ಧವಾಗಿ ಯಥೇಚ್ಛವಾಗಿ ಮಾತಾಡ್ಲಿಕ್ಕೆ ಹೊರಟಿರುವಂತಹ ಸ್ನೇಹಿತರಿಬ್ಬರಲ್ಲಿ ಈ ದುರ್ಯೋಧನನಿಗೆ ಏನಾಯಿತು ಅಂದರೆ ಅಷ್ಟರಲ್ಲೇನೆ ಏನಾಯಿತು, ತನ್ನ ಸಾಮರ್ಥ್ಯ ಏನು ಅಂತನ್ನೋದರ ಪರಿಚಯ ಇದ್ದದ್ದಕ್ಕೋಸ್ಕರವಾಗಿ ಭಯ ಅಂತನ್ನೋದು ಹೆಚ್ಚಾಗ್ತಾ ಆಗ್ತಾ ಆಗ್ತಾ ಏನು ಮಾತಾಡ್ತಾ ಇದ್ದಾನೆ ಅಂದರೆ, ಈ ಯುದ್ಧ ಬಿಟ್ಟರೆ ಗತ್ಯಂತರ ಇಲ್ಲ, ಅಂದರೆ ವಿಧಿ ಇಲ್ಲದೇನೆ ಯುದ್ಧವನ್ನು ಮಾಡ್ತೀವಿ, ಮೊದಲು ಧೈರ್ಯದಿಂದ ಯುದ್ಧವನ್ನು ಮಾಡ್ತೀವಿ, ಅರ್ಜುನ ಬಂದರೆ ಏನು ಲೆಕ್ಕ ಅಂತ ಹೇಳಿ ಮಾತಾಡ್ಲಿಕ್ಕೆ ಹೊರಟಿರ್ತಕ್ಕಂತಹ ಮಹಾನುಭಾವ ಈಗೇನು ಮಾಡ್ತಾನೆ ಅಂದರೆ ತನ್ನ ಅಭಿಪ್ರಾಯವನ್ನೇ ವರಸೆಯನ್ನೇ ಬದಲಿ ಮಾಡ್ಬಿಟ್ಕೊಂಡ್ಬಿಡ್ತಾನೆ. ಆಗಲ್ಲ, ಇನ್ನು ಇದನ್ನು ಬಿಟ್ಟರೆ ಬೇರೆ ಗತಿ ಇಲ್ಲ, ಯಾಕೆ ಯುದ್ಧದಿಂದ ಹೊರಟೋಗ್ಬಿಟ್ವಿ ಅಂದರೆ ಅಪಕೀರ್ತಿ ಶಾಶ್ವತವಾಗಿ ಉಳಿದು ಬಿಡ್ತದೆ. ತಸ್ಮಾತ್ ಪಾರ್ಥೇನ ಸಂಗ್ರಾಮಂ ಕುರ್ಮಹೇನ ಪಲಾಯನಂ, ಓಡಿ ಹೋಗೋದು ಬೇಡ, ನಿಂತು ಯುದ್ಧವನ್ನು ಮಾಡೋಣ ಅಂತ ಹೇಳಿ 5,000 ಯೋದ್ಧಾರಗಳಿಂದ ಸೇರಿಕೊಂಡು ಏನು ಮಾಡಿದ್ದಾರೆ ಅಂತಂದರೆ ಮತ್ತೆ ಯುದ್ಧಕ್ಕೋಸ್ಕರವಾಗಿ ಅರ್ಜುನನ ಮೇಲೆ ಮುತ್ಲಿಕ್ಕೆ ಅಂತ ಬಂದಿದ್ದಾನೆ. ವರ್ಮಿತಾ ವಾಜಿನಸ್ತತ್ರ ಸಂವೃತಾಶ್ಚ ಪದಾದಿಭಿ ಭೀಮರೂಪಾಶ್ಚ ಮಾತಂಗಾ ತೋಮರಾಂಕುಶಪಾಣಿಭಿ ಅಧಿಷ್ಠಿತಾ ಸುಸಂಯುತೈ ಹಸ್ತಿಶಿಕ್ಷಾ ವಿಶಾರದೈ ಅಭದ್ರವಂತ ಸಂಕ್ರುದ್ಧಾ ಚಾಪಹಸ್ತೋದ್ಯತಾಯುಧೈ. ಆ ಪದಾತಿಗಳು ಮತ್ತು ಅಶ್ವಾರೋಹಿಗಳು, ತೋಮರ, ಅಂಕುಶ, ದೊಡ್ಡ ದೊಡ್ಡ ಮತ್ತು ಆಯುಧಗಳನ್ನು ಹಿಡಿದಂಥವ್ರು ಎಲ್ಲರೂ ಕೂಡ ಏನಾದರು ಅಂತಂದರೆ ಆ ಪದಾತಿಗಳ ವರ್ಗ, ಆ ಸೈನಿಕರ ವರ್ಗ ಎಲ್ಲರೂ ಕೂಡ ಏನು ಮಾಡಿದರು, ಅರ್ಜುನನ ಮೇಲೆ ಮುಗಿ ಬೀಳಬೇಕು ಅಂತ ಹೇಳಿ ಎಲ್ಲರೂ ಒಟ್ಟಿಗೆ ಬಂದರು. ಈ ಪಂಚರಥಿಕರು ಯಾರು, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕರ್ಣ ಮತ್ತು ದುರ್ಯೋಧನ ಹಾಗೂ ಅಶ್ವತ್ಥಾಮಾಚಾರ್ಯರು, ಇವರು ಎಲ್ಲರೂ ಕೂಡ ಏನಾಗಿದ್ದಾರೆ, ಅರ್ಜುನನನ್ನು ಸುತ್ತುವರೆದು ನಿಂತಿದ್ದಾರೆ. ಏಕಾಂಗಿಯಾಗಿ ಅರ್ಜುನ ಇವ್ರ ಜೊತೆಗೆ ಎಲ್ಲರ ಜೊತೆಗೂ ಯುದ್ಧವನ್ನು ಮಾಡಬೇಕು. ಅರ್ಜುನನ ಸಾಮರ್ಥ್ಯ ಎಂಥದ್ದು ಅಂತ ಹೇಳಿ ದ್ರೋಣಾಚಾರ್ಯರು ಏನು ಊಹೆ ಮಾಡಿದ್ರು, ಯಾವ ವಚನಗಳನ್ನು ಹೇಳಿದ್ರು, ಅದಕ್ಕೆ ಮೀರಿರ್ತಕ್ಕಂತಹ ಪರಾಕ್ರಮವನ್ನು ಅರ್ಜುನ ಯುದ್ಧ ರಂಗದಲ್ಲಿ ಏನು ಮಾಡ್ತಾನೆ, ತೋರಿಸ್ತಾನೆ. ಹೇಗೆ ಅರ್ಜುನ ಯುದ್ಧ ಮಾಡಿದ ಅಂತನ್ನೋದನ್ನು ನೋಡ್ಲಿಕ್ಕೆ ನಿಂತಿದ್ದಾರಲ್ಲ, ಅವ್ರು ನೋಡೋರೆಲ್ಲರೂ ಕೂಡ ಪರಸ್ಪರರಲ್ಲಿ ಮಾತುಗಳನ್ನು ಆಡ್ತಾರೆ. ಅರ್ಜುನನ ಯುದ್ಧ ವೈಭವ ಎಂಬುದು ಭಾಳ ಸ್ವಾರಸ್ಯವಾಗಿದೆ. ಏನು ಹೇಳ್ತಾರೆ ನಾಳಿನ ದಿವಸ. ಶ್ರೀಕೃಷ್ಣ ಅರ್ಪಣಮಸ್ತು.